ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಮುರಳೀಧರ್. ಮೊದಲಿಗೆ ಹೆಡ್ಲೈನ್ಸ್. ಮಾಜಿ ಸಿಎಂ ಸಿದ್ದು ಕಾರ್ ಮೇಲೆ ಮೊಟ್ಟೆಸದಿದ್ದು ಬಿಜೆಪಿ ಕಾರ್ಯಕರ್ತನೆಂಬುದು ಸ್ಪಷ್ಟ. ಆದರೆ ಸಂಘ ಪರಿವಾರದವರು ಕಾಂಗ್ರೆಸ್ಸಿಗ ಎಂದು ಬಿಂಬಿಸಿ ದಿಕ್ಕು ತಪ್ಪಿಸುತ್ತಿದ್ದಾರೆ. ಕೇಶವರೆಡ್ಡಿ ಆಕ್ರೋಶ. ಬಿಜೆಪಿ ಪಕ್ಷವನ್ನು ಕಿತ್ತೊಗೆದು ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ಉಳಿಸುವ ಕೆಲಸ ಮಾಡಿ ಶಾಸಕ ಎನ್ಎಸ್ ಶಿವಶಂಕರ್ ರೆಡ್ಡಿ ಕರೆ. ಇತ್ತೀಚೆಗೆ ಡೆಂಗ್ಯೂ ಪ್ರಕರಣ ಹೆಚ್ಚಳಕ್ಕೆ ಕೆಎಸ್ಆರ್ಟಿಸಿ ಡಿಪೋ ಡಂಪಿಂಗ್ ಕಾರಣ. ನೋಟಿಸ್ ನೀಡಿದ್ರೂ ಕ್ರಮ ವಹಿಸಿದ್ದಕ್ಕೆ ಡಿಪೋಗೆ ತಾಲೂಕು ಆರೋಗ್ಯಾಧಿಕಾರಿ ಭೇಟಿ ನೀಡಿ ಎಚ್ಚರಿಕೆ. ಕಮ್ಯುನಿಸ್ಟ್ ನಾಯಕ ಜಿವಿಎಸ್ ನಿಧನದ ನಂತರ ಮತ್ತೆ ಚಿಗುರುತ್ತಿರುವ ಸಿಪಿಐಎಂ. 28ರಂದು ಬಾಗೇಪಲ್ಲಿಯಲ್ಲಿ ಬೃಹತ್ ಸಮಾವೇಶಕ್ಕೆ ಕೇರಳ ಸಿಎಂ ಪಿಣರಾಯಿ ವಿಜಯನ್. ಜೈಪುರ ಕ್ಯಾಸಿನೋ ಹಾಗೂ ಅಶ್ಲೀಲ ನೃತ್ಯ ರೈಡ್ನಲ್ಲಿ ಕೋಲಾರದ 7 ಮಂದಿ ಬಂಧನ. ವಾರ್ತೆಗಳ ವಿವರ. ಕೊಡಗಿನ ವಿರಾಜಪೇಟೆಯಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಕಾರಿನ ಮೇಲೆ ಮೊಟ್ಟೆ ದಾಳಿಯನ್ನ ಖಂಡಿಸಿ ರಾಜ್ಯದಲ್ಲಿ ಪೊಲೀಸ್ ಕಾರ್ಯವೈಖರಿ ವಿಫಲವಾಗಿದೆ. ಬಿಜೆಪಿ ಸರ್ಕಾರ ಒಬ್ಬ ವಿರೋಧ ಪಕ್ಷದ ನಾಯಕನಿಗೆ ರಕ್ಷಣೆ ನೀಡಲು ಸಾಧ್ಯವಾಗಿಲ್ಲ. ಇನ್ನು ಸಾಮಾನ್ಯ ಜನರಿಗೆ ಎಷ್ಟು ಮಾತ್ರ ರಕ್ಷಣೆ ಸಿಗಲಿದೆ ಎಂದು ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಕೆಎನ್ ಕೇಶವರೆಡ್ಡಿ ಕಿಡಿಕಾರಿದರು. ಇತ್ತೀಚೆಗೆ ಕೊಡಗು ಜಿಲ್ಲೆಯ ವಿರಾಜಪೇಟೆಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ಭೇಟಿ ನೀಡಿದ್ದ ವೇಳೆ ಬಿಜೆಪಿ ಕಾರ್ಯಕರ್ತನೊಬ್ಬ ಕಾರಿನ ಮೇಲೆ ಮೊಟ್ಟೆ ಎಸೆದು ದಾಳಿ ಮಾಡಿದ ಪ್ರಕರಣ ಇಡೀ ರಾಜ್ಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಕಾಂಗ್ರೆಸ್ ಕಾರ್ಯಕರ್ತರಿಂದ ಪ್ರತಿಭಟನೆಗಳು ನಡೆಯುತ್ತಿವೆ. ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲೂ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಬಿಜೆಪಿ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಪೊಲೀಸ್ ಇಲಾಖೆಗೂ ಛೀಮಾರಿ ಹಾಕಿದರು. ಈ ವೇಳೆ ಮಾತನಾಡಿದ ಜಿಲ್ಲಾಧ್ಯಕ್ಷ ಕೆಎನ್ ಕೇಶವರೆಡ್ಡಿ, ದಾಂಧಲೆ ನಡೆಸಿದ ವ್ಯಕ್ತಿ ಬಿಜೆಪಿಯ ಕಾರ್ಯಕರ್ತನೆಂಬುದು ಸ್ಪಷ್ಟವಾಗಿದ್ದರೂ ಕೆಲವು ಬಿಜೆಪಿ ಸಂಘ ಪರಿವಾರದವರು ಆತನ ಹಳೆ ಫೋಟೋವನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಬಿಟ್ಟು ಆತ ಕಾಂಗ್ರೆಸ್ಸಿಗ ಎಂದು ಜನರನ್ನು ದಿಕ್ಕು ತಪ್ಪಿಸುವ ಪ್ರಯತ್ನ ಮಾಡುತ್ತಿದ್ದಾರೆ. ರಾಜ್ಯದಲ್ಲಿ ರಕ್ಷಣಾ ಇಲಾಖೆ ಸತ್ತು ಹೋಗಿದೆ. ವಿರೋಧ ಪಕ್ಷದ ನಾಯಕನಿಗೆ ರಕ್ಷಣೆ ಇಲ್ಲ ಅಂದ್ರೆ ಇನ್ನು ಸಾಮಾನ್ಯ ವ್ಯಕ್ತಿಗೆ ಎಷ್ಟು ಮಾತ್ರ ರಕ್ಷಣೆ ಸಿಗುತ್ತೆ ಹೇಳಿ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಬಿಜೆಪಿ ಸರ್ಕಾರ ಸಂವಿಧಾನಕ್ಕೆ ವಿರುದ್ಧವಾಗಿ ವಿರೋಧ ಪಕ್ಷಗಳನ್ನು ಹತ್ತಿಕ್ಕಲು ವಿರೋಧ ಪಕ್ಷದ ನಾಯಕರ ಕಾರಿನ ಮೇಲೆ ಬೆಟ್ಟೆಯನ್ನ ಎಸೆದಂತವರನ್ನ ರಕ್ಷಣೆ ಮಾಡುವಂತ ಕೆಲಸ ಇವತ್ತು ಬಿಜೆಪಿ ಸರ್ಕಾರ ಮಾಡ್ತಾ ಇದೆ. ಅವರು ಯಾವತ್ತೂ ಈ ರಾಜ್ಯದ ಜನರ ಆಶೀರ್ವಾದದಿಂದ ಅಧಿಕಾರಕ್ಕೆ ಬಂದಿಲ್ಲ. ದುಡ್ಡಿಂದ ಕೊಂಡ್ಕೊಂಡು ಅವರು ಹಿಂಬಾಗಿಲಿಂದ ಬಂದಿವತ್ತು ರಾಜಕಾರಣವನ್ನು ಮಾಡ್ತಾ ಇದ್ದಾರೆ. ಸಂವಿಧಾನದ ವಿರುದ್ಧವಾದಂತ ಸರ್ಕಾರವನ್ನ ಕಿತ್ತೆಗೆಯವರೆಗೂ ನಾವು ಹೋರಾಟ ಮುಂದುವರಿಸ್ತೀವಿ. ಏನು ನಮ್ಮ ನಾಯಕರಿಗಾದಂತಹ ಒಂದು ಅಗೌರವವನ್ನ ಪ್ರತಿಭಟನೆ ಮಾಡಲು 26ನೇ ತಾರೀಕು ಎಸ್ಪಿ ಕಚೇರಿಯಲ್ಲಿ ಮುತ್ತಿಗೆ ಹಾಕುವಂತ ಒಂದು ವ್ಯವಸ್ಥೆಯನ್ನು ಇವತ್ತು ವಾಲಂಟಿಯರ್ ಆಗಿ ಜನ ಇವತ್ತು ತಂಗೆದ್ದಿದ್ದಾರೆ. ಪ್ರತಿಭಟನೆಯಲ್ಲಿ ಮಾಜಿ ಶಾಸಕ ಎಸ್ಎಂ ಮುನಿಯಪ್ಪ, ಯಲುವಳ್ಳಿ ರಮೇಶ್, ಭರಣಿ ವೆಂಕಟೇಶ್, ಪುರದಗಡ್ಡೆ ಮುನೇಗೌಡ, ರಾಜ್ಯ ಉಸ್ತುವಾರಿ ಉದಯ್ ಕುಮಾರ್, ಮಹಿಳಾಧ್ಯಕ್ಷೆ ಸುಮಿತ್ರಮ್ಮ, ಕುಬೇರ್ ಅಚ್ಯುತ, ಜಯರಾಮರೆಡ್ಡಿ, ಪ್ರಧಾನ ಕಾರ್ಯದರ್ಶಿ ಸುರೇಶ್ ಮತ್ತಿತರರು ಭಾಗವಹಿಸಿದ್ದರು. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಭ್ರಷ್ಟಾಚಾರದಲ್ಲಿ ತೊಡಗಿದ್ದು ಸಂವಿಧಾನಕ್ಕೆ ಧಕ್ಕೆ ತರುವ ಪ್ರಯತ್ನ ನಡೆಯುತ್ತಿದೆ. ಆದ್ದರಿಂದ ಎಲ್ಲರೂ ಬಿಜೆಪಿ ಪಕ್ಷವನ್ನ ಕಿತ್ತೆಗೆದು ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ಉಳಿಸುವ ಕೆಲಸ ಮಾಡಬೇಕು ಎಂದು ಶಾಸಕ ಎನ್ಎಸ್ ಶಿವಶಂಕರ್ ರೆಡ್ಡಿ ಹೇಳಿದರು. ಗೌರಿಬಿದನೂರು ನಗರದ ಶನಿ ಮಹಾತ್ಮ ಸ್ವಾಮಿ ದೇವಾಲಯದಿಂದ ಅಂಬೇಡ್ಕರ್ ವೃತ್ತದವರೆಗೆ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರೊಂದಿಗೆ ಶಾಸಕ ಶಿವಶಂಕರ್ ರೆಡ್ಡಿ ಮೆರವಣಿಗೆಯಲ್ಲಿ ಆಗಮಿಸಿ ಮಾತನಾಡಿ, ಮಾಜಿ ಸಿಎಂ ಸಿದ್ದರಾಮಯ್ಯ ಮಡಿಕೇರಿಯಲ್ಲಿ ಕಾರ್ಯಕ್ರಮಕ್ಕೆ ತೆರಳುತ್ತಿದ್ದ ಸಂದರ್ಭದಲ್ಲಿ ಬಿಜೆಪಿ ಕಾರ್ಯಕರ್ತರು ವಿನಾಕಾರಣ ಮೊಟ್ಟೆಯಲ್ಲಿ ಒಡೆದಿರುವುದು ಖಂಡನೀಯ. ಸಿದ್ದರಾಮಯ್ಯ ಕಾರ್ಯಕ್ರಮದಲ್ಲಿ ಮಾತನಾಡಿದರೆ ಬಿಜೆಪಿ ಮುಖಂಡರಿಗೆ ಭಯ, ಆದ್ದರಿಂದ ಮೊಟ್ಟೆಯಲ್ಲಿ ಹೊಡೆದು ಅವಮಾನ ಮಾಡಿದ್ದಾರೆ. ವಿರೋಧ ಪಕ್ಷದ ನಾಯಕರಾಗಿ ಆಡಳಿತ ಪಕ್ಷದ ವಿರುದ್ಧ ಮಾತನಾಡುವುದು ಸಂವಿಧಾನದ ಹಕ್ಕು. ಇದರ ಬಗ್ಗೆ ಮುಖ್ಯಮಂತ್ರಿ ಬೊಮ್ಮಾಯಿ ಪ್ರತಿಕ್ರಿಯೆ ನೀಡದೆ ಮೊಟ್ಟೆ ಹೊಡೆದವರ ಮೇಲೆ ಯಾವುದೇ ಕಠಿಣ ಕ್ರಮಕ್ಕೆ ಮುಂದಾಗದಿರುವುದು ನಾಚಿಕೆಗೇಡಿನ ಸಂಗತಿ ಎಂದರು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡಲು ಜನರು ಕಾಂಗ್ರೆಸ್ ಪಕ್ಷದ ಕಡೆ ಮುಖ ಮಾಡಿದ್ದಾರೆ.
ದಾವಣಗೆರೆಯಲ್ಲಿ ನಡೆದ ಸಿದ್ದರಾಮಯ್ಯನವರ ಹುಟ್ಟುಹಬ್ಬಕ್ಕೆ ಲಕ್ಷಾಂತರ ಜನ ಸೇರಿದ್ದರು. ಇದರಿಂದ ಬಿಜೆಪಿಯವರಿಗೆ ಭಯ ಉಂಟಾಗಿದೆ. ಸಂವಿಧಾನಕ್ಕೆ ಧಕ್ಕೆ ತರುವ ಪ್ರಯತ್ನ ನಡೆಯುತ್ತಿದೆ. ಆದ್ದರಿಂದ ಎಲ್ಲರೂ ಬಿಜೆಪಿ ಪಕ್ಷವನ್ನು ಕಿತ್ತೊಗೆದು ಸಂವಿಧಾನ ಹಾಗೂ ಪ್ರಜಾಪ್ರಭುತ್ವ ಉಳಿಸುವ ಕೆಲಸ ಮಾಡಬೇಕು ಹಾಗೂ ಕೇಂದ್ರದಲ್ಲಿ ಮತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರಲು ಎಲ್ಲರೂ ಈಗಿನಿಂದಲೇ ಪ್ರಯತ್ನ ಮಾಡಬೇಕು ಎಂದು ಹೇಳಿದರು. ನಮ್ಮ ನಾಯಕರು ಕರ್ನಾಟಕ ರಾಜ್ಯದ ವಿಧಾನ ಸಭೆಯಲ್ಲಿ ವಿರೋಧ ಪಕ್ಷಗಳ ನಾಯಕರಾಗಿದ್ದಂತ ಸನ್ಮಾನ್ಯ ಸಿದ್ದರಾಮಯ್ಯನವರು ಒಂದು ವಾರದ ಹಿಂದೆ ಮಡಿಕೇರಿಗೆ ಒಂದು ಕಾರ್ಯಕ್ರಮ ನಡೆಸಬೇಕು ಅಂತ ಹೇಳಿ ಹೋದಂತ ಸಂದರ್ಭದಲ್ಲಿ ಬಿಜೆಪಿಯ ಕಾರ್ಯಕರ್ತರು ಪಿತೂರಿ ಮಾಡಿ ಅವರ ಮೇಲೆ ಅವಮಾನ ಮಾಡುವಂತ ರೀತಿಯಲ್ಲಿ ಅವರ ಮೇಲೆ ಎಸೆತಕ್ಕಂತ ದುಷ್ಕೃತ್ಯವನ್ನ ಎಸಗಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿಗಳು ಇದುವರೆಗೆ ಕೂಡ ಅದರ ಬಗ್ಗೆ ಯಾವುದೂ ಕೂಡ ಪ್ರತಿಕ್ರಿಯೆ ಮಾಡಿಲ್ಲ. ಮತ್ತೆ ಈ ಕೃತ್ಯವನ್ನ ಅವರೊಬ್ಬರು ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳು ಖಂಡನೆ ಮಾಡಿಲ್ಲ. ಮತ್ತು ಯಾರು ಅದನ್ನ ಮಾಡಿದ್ರು ಅವ್ರ ಬಗ್ಗೆ ಕಠಿಣವಾದಂಥ ಕ್ರಮವನ್ನ ತೆಗೆದುಕೊಂಡಿಲ್ಲ. 26ನೇ ತಾರೀಕು, ಈ ತಿಂಗಳು 26ನೇ ತಾರೀಕು ನಾವೆಲ್ಲ ಮಡಿಕೇರಿಗೆ ಹೋಗ್ಬೇಕು. ಸಿದ್ದರಾಮಯ್ಯನವ್ರಿಗೆ ಆಗಿರ್ತಕ್ಕಂಥ ಅವಮಾನದ ಬಗ್ಗೆ ಪ್ರತಿಭಟಿಸಿ ಸರ್ಕಾರಕ್ಕೆ ಚೀಮಾರಿ ಹಾಕಿ ನಾವು ಸರ್ಕಾರಕ್ಕೆ ಪಾಠವನ್ನು ಕಲಿಸ್ಬೇಕು, ಬುದ್ಧಿ ಕಲಿಸ್ಬೇಕು ಅಂತೇಳಿ ಇವತ್ತು ಕರೆಯನ್ನ ನಮ್ಮ ಪಾರ್ಟಿಯವರು ಕೊಟ್ಟಿದ್ದಾರೆ. ಕಾರ್ಯಕ್ರಮದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವೇದಲವೇಣಿ ವೇಣು, ಅಶ್ವಥ್ ನಾರಾಯಣ್ ಗೌಡ, ಜಿ ಗಂಗಾಧರ, ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಹನುಮಂತ ರೆಡ್ಡಿ, ಮುಖಂಡರಾದ ಎಚ್ಎನ್ ಪ್ರಕಾಶ್ ರೆಡ್ಡಿ, ಬೊಮ್ಮಣ್ಣ, ಕಾಂಗ್ರೆಸ್ ಯುವ ಘಟಕದ ಅಧ್ಯಕ್ಷ ಮಂಜುನಾಥ್, ದೀಪಂ, ನಗರಸಭೆಯ ಸದಸ್ಯ ಕಲೀಂ, ತ್ಯಾಗರಾಜು, ಮಹಿಳಾ ಘಟಕದ ಅಧ್ಯಕ್ಷೆ ರೇಣುಕಮ್ಮ ಮತ್ತಿತರರು ಭಾಗವಹಿಸಿದ್ದರು. ಪ್ರದೀಪ್, ಇ ನ್ಯೂಸ್ ಟಿವಿ, ಗೌರಿಬಿದನೂರು. ಡೆಂಗ್ಯೂ ಪ್ರಕರಣಗಳು ಇತ್ತೀಚೆಗೆ ಹೆಚ್ಚಾಗಲು ಕೆಎಸ್ಆರ್ಟಿಸಿ ಡಂಪಿಂಗ್ ಯಾರ್ಡ್ನಲ್ಲಿ ತುಂಬಿರುವ ಹಳೆ ಟೈರು, ಟ್ಯೂಬ್, ಖಾಲಿ ಮಾಡಿದ ಬಣ್ಣದ ಡಬ್ಬಿಗಳು, ನೀರಿನ ಡ್ರಮ್ಗಳೇ ಕಾರಣ. ಕೂಡಲೇ ಅವುಗಳನ್ನು ಖಾಲಿ ಮಾಡಿಸಿ ಎಂದು ಆರೋಗ್ಯ ಇಲಾಖೆ ಹಾಗೂ ನಗರಸಭೆಯಿಂದ ನೋಟಿಸ್ ಕೊಟ್ಟಿದ್ದರೂ ಖಾಲಿ ಮಾಡಿರಲಿಲ್ಲ. ಇಂದು ತಾಲೂಕು ಆರೋಗ್ಯಾಧಿಕಾರಿ ಹಾಗೂ ನಗರಸಭೆ ಸದಸ್ಯರು ಏಕಕಾಲಕ್ಕೆ ಘಟಕಕ್ಕೆ ದಾಳಿ ಮಾಡಿ 15 ದಿನಗಳೊಳಗೆ ಎಲ್ಲ ಸ್ಕ್ರಾಬ್ ಅನ್ನು ಖಾಲಿ ಮಾಡುವಂತೆ ತಾಕೀತು ಮಾಡಿದರು. ಕಳೆದ 2 ತಿಂಗಳಲ್ಲಿ ಚಿಕ್ಕಬಳ್ಳಾಪುರ ಸುತ್ತಮುತ್ತ ಬೀಳುತ್ತಿರುವ ಮಳೆಯಿಂದಾಗಿ ಹಳ್ಳಕೊಳ್ಳಗಳು ತುಂಬಿವೆ. ತಿಪ್ಪೇಗುಂಡಿ, ಚರಂಡಿಗಳು, ಖಾಲಿ ನಿವೇಶನ ಇತ್ತಲ ಸುತ್ತಮುತ್ತ ಇರುವ ತೆಂಗಿನಕಾಯಿ ಚಿಪ್ಪು ಬಳಸಿ ಬಿಸಾಡಿರುವ ಟೈರು, ನೀರಿನ ತೊಟ್ಟಿಗಳಲ್ಲಿ ನೀರು ಶೇಖರಣೆಗೊಂಡು ಸೊಳ್ಳೆಗಳ ಉತ್ಪತ್ತಿಯಾಗಿ ಡೆಂಗ್ಯೂ ಪ್ರಕರಣಗಳು ಹೆಚ್ಚಾಗಿದ್ದವು. ಇದನ್ನು ಮನಗಂಡ ಆರೋಗ್ಯ ಇಲಾಖೆ ಹಾಗೂ ನಗರಸಭೆ, ಪಟ್ಟಣ ಪಂಚಾಯಿತಿ, ಗ್ರಾಮ ಪಂಚಾಯಿತಿಗಳು ಆ ನೀರನ್ನು ಖಾಲಿ ಮಾಡಿಸಿ ನೀರಿನಲ್ಲಿರುವ ಸೊಳ್ಳೆ ಮೊಟ್ಟೆ ಮರಿ ತಿನ್ನುವ ಮೀನುಗಳನ್ನು ಬಿಟ್ಟು ಡೆಂಗ್ಯೂ ಕಂಟ್ರೋಲಿಗೆ ಹರಸಾಹಸ ಮಾಡುತ್ತಿದ್ದಾರೆ. ಕಳೆದ 2-3 ತಿಂಗಳಿಂದ ಇದು ನಮ್ಮ ಆರೋಗ್ಯ ಅಧಿಕಾರಿಗಳೆಲ್ಲ ಬಂದು ಇದ್ರ ಬಗ್ಗೆ ಎಲ್ಲ ಸಂಶೋಧನೆ ಮಾಡಿ ಎಲ್ಲ ವಿಚಾರಿಸಿ ಸಂಪೂರ್ಣವಾಗಿ ವಿಷಯ ತಿಳಿಸಿ ಅವರಿಗೆ ಒಂದು ಲೆಟರ್ ನೋಟಿಸ್ ಕೂಡ ಕೊಟ್ಟಿದ್ದಾರೆ. ಅವ್ರು ಇದ್ರ ಬಗ್ಗೆ ಯಾವುದೇ ಥರ ಕಿಮ್ಮತ್ತು ಕೂಡ ಅವರು ಇದ್ರ ಬಗ್ಗೆ ಗಮನ ಹರಿಸಿಲ್ಲ. ಇದ್ರ ಬಗ್ಗೆ ಯಾವುದೇ ಕ್ರಮ ಕೂಡ ಕೈಗೊಂಡಿಲ್ಲ. ಅವ್ರಿಗೇನೋ ಕಾಟಾಚಾರಕ್ಕೆ ನಾವು ಇಟ್ಕೊಂಡು ಸುಮ್ಮನೆ ಇದ್ದಾರೆ. ಇದು ತುಂಬ ಸೀರಿಯಸ್ ಆಗಿ ಆಗ್ತಾ ಇದೆ. ತುಂಬ ಇದಕ್ಕೆ ಸುತ್ತಮುತ್ತ ಇರೋ ಪ್ರದೇಶಗಳೆಲ್ಲ ಜನರಿಗೆ ಸುಮಾರು ದಿನ 1-2 ಸುಮಾರು 20-30 ಕೇಸ್ಗಳಾಗಿದೆ. ಪ್ರಶಾಂತ್ ನಗರ ಮತ್ತು ದರ್ಗಾ ಮಾಲ್. ಇದು ಡೆಂಗ್ಯೂ ಕೇಸು ಸರ್. ಡೆಂಗ್ಯೂ ಇದು ಸೊಳ್ಳೆಯಿಂದನೇ ಬರುವಂಥ ಡೆಂಗ್ಯೂ. ಮೈನ್ ಮೂಲ ಕಾರಣನೇ ಡೆಂಗ್ಯೂ ಸೊಳ್ಳೆಯಿಂದ. ಇಲ್ಲಿ ನೋಡಿದ್ರಲ್ಲ ನೋಡಿ ರಾಶಿಗಳಿದೆ ವೇಸ್ಟೇಜು. ಇಲ್ಲಿ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಕಾಂಪೌಂಡ್ ಒಳಗೆ ಜನರಿಗೆ ಯಾರು ಸಾರ್ವಜನಿಕರು ಗೊತ್ತಾಗ್ತಾ ಇಲ್ಲ ಅಷ್ಟೇ. ತುಂಬ ಇದು ಸುಮ್ಮನೆ ಓಡಾಡೋಕ್ಕೆ ಆಗ್ತಾಯಿಲ್ಲ. ನಾವೇ ಬಂದಿಲ್ಲ ಖುದ್ದಾಗಿ ನಿಮ್ಮ ಮುಂದೆನೆಲ್ಲ ಪರಿಶೀಲನೆ ಮಾಡಿದ್ದಾರೆ. ಸುಮಾರು ನಮ್ಮ ಅಧಿಕಾರಿಗಳು ಸುಮಾರು ಸಲ ಪಾಪ ಬಂದು ಅವ್ರು ಹೇಳಿದ್ರು, ಅವ್ರು ಯಾವ ಕಿವಿಗೆ ಹಾಕೊಂತ ಇಲ್ಲ. ಆದ್ರೆ ನಗರದ ಪ್ರಶಾಂತನಗರದಲ್ಲಿ ಮಾತ್ರ ಏನೆಲ್ಲಾ ಮಾಡಿದರೂ ಜ್ವರದ ಪ್ರಕರಣಗಳು ಕಡಿಮೆಯಾಗುತ್ತಿಲ್ಲ. ಯಾಕೆ ಅಂತ ನೋಡಿದರೆ ಕೆಎಸ್ಆರ್ಟಿಸಿ ಡಿಪೋ ಡಂಪಿಂಗ್ ಯಾರ್ಡ್ನಲ್ಲಿ ನೂರಾರು ಹಳೆ ಟೈರುಗಳು, ಬಳಸಿ ಬಿಸಾಡಿದ ಬಣ್ಣ ಡಬ್ಬಿಗಳ ಆಯಿಲ್, ಡೀಸೆಲ್ಗೆ ಬಳಸಿದ ಡ್ರಮ್ಗಳಲ್ಲಿ ನೀರು ಶೇಖರಣೆಯಾಗಿ ಅದನ್ನು ಸರಿಯಾಗಿ ಮುಚ್ಚಿಡದ ಕಾರಣ ಸೊಳ್ಳೆಗಳು ಉತ್ಪತ್ತಿಯಾಗಿ ಡಿಪೋ ಸುತ್ತಮುತ್ತ ಇರುವ ವಾಸದ ಮನೆಗಳಿಗೆ ಸೊಳ್ಳೆ ನುಗ್ಗಿ ಅವರಿಗೆ ಕಚ್ಚಿ ಡೆಂಗ್ಯೂ ಪ್ರಕರಣಗಳು ಹೆಚ್ಚುತ್ತಿವೆ. ಈ ಕಾರಣಕ್ಕೆ ಆರೋಗ್ಯ ಇಲಾಖೆ ನಗರಸಭೆ ಡಿಪೋಗೆ ನೋಟಿಸ್ ಕೊಟ್ಟರೂ ಅವರು ಆ ಸ್ಕ್ರಾಪ್ ಖಾಲಿ ಮಾಡಿರಲಿಲ್ಲ. ಇದರಿಂದ ಇವತ್ತು ಆರೋಗ್ಯ ಇಲಾಖೆ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಮಂಜುಳಾ ಮತ್ತು ತಂಡ 20 ಮತ್ತು 2ನೇ ವಾರ್ಡಿನ ನಗರಸಭಾ ಸದಸ್ಯರು ನರಸಿಂಹಮೂರ್ತಿ, ರತ್ನಮ್ಮ ಗಂಡ ನಾರಾಯಣಸ್ವಾಮಿ ಘಟಕಕ್ಕೆ ಭೇಟಿ ಕೊಟ್ಟು ಡಂಪಿಂಗ್ ಯಾರ್ಡ್ ಇನ್ಚಾರ್ಜ್ಗೆ ಎಚ್ಚರಿಕೆ ನೀಡಿದರು. ಅವರು ವಿಭಾಗೀಯ ನಿಯಂತ್ರಣಾಧಿಕಾರಿ ಹಿಮವರ್ಧನ್ ನಾಯ್ಡು ಜೊತೆ ಮಾತನಾಡಿ 15 ದಿನಗಳೊಳಗೆ ಖಾಲಿ ಮಾಡಿಸುವುದಾಗಿ ಭರವಸೆ ನೀಡಿದ ನಂತರ ವಾಪಸ್ಸಾಗಿದ್ದಾರೆ. ಬೇರೆ ಏರಿಯಾದಲ್ಲಿ ಕೇಸಸ್ ಇವೆ, ಬಟ್ ಪ್ರಶಾಂತ್ ನಗರ ಸುತ್ತಮುತ್ತ ನಮ್ಗೆ ಕೇಸಸ್ ರಿಪೋರ್ಟ್ ಆಗ್ತಾ ಇರೋಷ್ಟು ಅಲ್ಲಿ ರಿಪೋರ್ಟ್ ಆಗ್ತಾ ಇಲ್ಲ. ನಮ್ಗೆ ಮ್ಯಾಕ್ಸಿಮಮ್ ಕೇಸಸ್ ಟೋಟಲಿ 22+ ಕೇಸಸ್ ಪ್ರಶಾಂತ್ ನಗರ ವಾಪಸಂದ್ರದಲ್ಲಿ ರಿಪೋರ್ಟ್ ಆಗಿದೆ ನಮಗೆ ಡೆಂಗು ಕೇಸಸ್. ಸೊ ಇಲ್ಲಿಂದ ಇದೇ ಫೋಕಸ್ಸು, ಇಲ್ಲಿಂದನೇ ಸೋರ್ಸು ಅಂತ. ಸೊ ಇಲ್ಲಿ ನಾವು ಸೋರ್ಸ್ ರಿಡಕ್ಷನ್ ಮಾಡಿದ್ರೆ ಇಡೀ ಟೌನ್ ಅಲ್ಲಿ ನಾವು ಕೇಸಸ್ ಕಂಟ್ರೋಲ್. ಕೆಎಸ್ ನಾರಾಯಣಸ್ವಾಮಿ, ಇ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಇದೀಗ ವಿರಾಮದ ನಂತರ ಇ ನ್ಯೂಸ್ ಟಿವಿ ಮುಂದುವರಿಯುತ್ತದೆ.
Smriti Jewelry, Kerala, Karnataka, Andhra Pradesh. ಪರಿಶ್ರಮ ನೀಟ್ ಅಕಾಡೆಮಿ ಸಾಮಾನ್ಯ ಕುಟುಂಬದ ವಿದ್ಯಾರ್ಥಿಯನ್ನ ದೇಶದ ಅಸಾಮಾನ್ಯ ವೈದ್ಯರನ್ನಾಗಿ ರೂಪಿಸೋದು ನಮ್ಮ ಜವಾಬ್ದಾರಿ. 1 ವರ್ಷದ ನೀಟ್ ಲಾಂಗ್ ಟರ್ಮ್ಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದಿಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ? ಇರೋ ಚಿನ್ನನ ಅಡ ಇಡೋಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು. ಬೇಡ, ಮಾರ್ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವ್ ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. Hindustan Gold Company. It's your company. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಕಳೆದ 40ರಿಂದ 50 ವರ್ಷಗಳಿಂದ ಹೋರಾಟಗಳನ್ನೇ ಬಂಡವಾಳವಾಗಿಸಿಕೊಂಡು ಜನರನ್ನು ಸಂಘಟಿಸಿ ಹಣ ಹಂಚಿಕೆ ಮಾಡದೆಯೇ 2 ಬಾರಿ ಶಾಸಕನಾಗಿ ತಾಲೂಕು ಅಭಿವೃದ್ಧಿ ಮಾಡಿ ತೋರಿಸಿದ್ದ ಸಿಪಿಐಎಂ ಪಕ್ಷದ ನಾಯಕ ಜಿ.ವಿ. ಶ್ರೀರಾಮರೆಡ್ಡಿ ನಿಧನರಾದ ಮೇಲೆ ಬಾಗೇಪಲ್ಲಿ ಕಮ್ಯುನಿಸ್ಟ್ ಪಕ್ಷ ಮತ್ತೆ ಗರಿಗೆದರಿದೆ. ಇದೇ ತಿಂಗಳ 28ರಂದು ಬಾಗೇಪಲ್ಲಿಗೆ ಕೇರಳ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಕರೆಸಿ ಬೃಹತ್ ರಾಜಕೀಯ ಸಮಾವೇಶವನ್ನು ನಡೆಸುತ್ತಿದ್ದು ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರನ್ನ ಅಂದು ಸಂಘಟಿಸುವ ನಿರೀಕ್ಷೆ ಇದೆ. ಹೋರಾಟಗಳ ಮೂಲಕವೇ ಜನರಿಗೆ ಪರಿಹಾರಗಳನ್ನು ಒದಗಿಸುತ್ತಿದ್ದ ಕಮ್ಯುನಿಸ್ಟ್ ಪಕ್ಷ ರಾಜ್ಯದಲ್ಲಿ ಸಂಪೂರ್ಣವಾಗಿ ನಶಿಸಿ ಹೋಗುತ್ತಿದೆ. ಇಡೀ ರಾಜ್ಯದಲ್ಲಿಯೇ ಬಾಗೇಪಲ್ಲಿ ಕ್ಷೇತ್ರದಲ್ಲಿ ಮಾತ್ರವೇ ಮೊನ್ನೆವರೆಗೂ ಕೆಂಪು ಬಾವುಟದಡಿ ಹೋರಾಟಗಳು ನಡೆಯುತ್ತಲೇ ಇದ್ದವು. ಸುಮಾರು 50 ವರ್ಷಗಳಿಂದ ಸಂಘಟನೆಯಲ್ಲಿ ತೊಡಗಿಸಿಕೊಂಡು 2 ಬಾರಿ ಶಾಸಕರೂ ಆಗಿದ್ದ ಜಿ.ವಿ. ಶ್ರೀರಾಮರೆಡ್ಡಿ ನಿಧನರಾದ ಮೇಲೆ ಅವರು ಪಕ್ಷದಿಂದ ಹೊರಹೋಗಿ ಕಟ್ಟಿದ್ದ ಪ್ರಜಾ ಸಂಘರ್ಷ ಸಮಿತಿ ರಾಜಕೀಯ ಸಂಘಟನೆ ಕಾರ್ಯಕರ್ತರು ಈಗ ಮತ್ತೆ ಸಿಪಿಎಂ ಪಕ್ಷದತ್ತ ಮುಖ ಮಾಡಿದ್ದಾರೆ. ಕಳೆದ 2 ಬಾರಿ ತೀರಾ ಹತ್ತಿರದಲ್ಲಿ ಸೋತಿದ್ದ ಸಿಪಿಎಂ ಪಕ್ಷ ಈ ಬಾರಿ ಸೀರಿಯಸ್ ಆಗಿ ಕೆಲಸ ಮಾಡಿದರೆ ಗೆಲ್ಲುವ ಅವಕಾಶವೂ ಇದೆ ಎಂದು ಅರಿತು ಯುವ ಮುಖಂಡರು ಪಕ್ಷದ ಸಂಘಟನೆಗೆ ಒತ್ತು ನೀಡಬೇಕು ಅಷ್ಟೇ. ಆ ನಿಟ್ಟಿನಲ್ಲಿ ತಯಾರಿಗೆ ಮುಂದಾಗಿರುವ ಪಕ್ಷ ಇದೇ ತಿಂಗಳು 28ರಂದು ಬಾಗೇಪಲ್ಲಿಯಲ್ಲಿ ಬೃಹತ್ ರಾಜಕೀಯ ಸಮಾವೇಶವನ್ನು ಸಂಘಟಿಸಿದೆ. ಈ ಸಭೆಗೆ ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ವಿಜಯರವರನ್ನು ಕರೆಸುತ್ತಿದೆ. ಈ ಕುರಿತು ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತರ ಭವನದಲ್ಲಿ ಸಿಪಿಎಂ ಜಿಲ್ಲಾ ಕಾರ್ಯದರ್ಶಿ ಎಂಪಿ ಮುನಿವೆಂಕಟಪ್ಪ ನೇತೃತ್ವದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಬೇಹದ್ ರಾಜಕೀಯ ಸಮಾವೇಶದ ಪೋಸ್ಟರ್ ಬಿಡುಗಡೆ ಮಾಡಿ ಮಾತನಾಡಿ ರಾಜಕೀಯ ಸಮಾವೇಶದ ಕುರಿತು ವಿವರಗಳನ್ನು ನೀಡಿದರು. ಇದೇ ತಿಂಗಳು ಆಗಸ್ಟ್ 28ನೇ ತಾರೀಕು ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿಯಲ್ಲಿ ಬೃಹತ್ ರಾಜಕೀಯ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. ಸೌಹಾರ್ದ ಸಮೃದ್ಧ ಕರ್ನಾಟಕದ ನಿರ್ಮಾಣಕ್ಕಾಗಿ ಜನಪರ ಪರ್ಯಾಯ ನೀತಿಗಳಿಗಾಗಿ ದುಡಿಯುವ ಜನರ ಚಳವಳಿಯನ್ನು ಬಲಿಷ್ಠಗೊಳಿಸುವ ಸಲುವಾಗಿ ಈ ಒಂದು ರಾಜಕೀಯ ಸಮಾವೇಶ 28ನೇ ತಾರೀಕು ನಡೀತಾ ಇದೆ. ಈ ಸಮಾವೇಶಕ್ಕೆ ಸಿಪಿಎಂ ಪಕ್ಷದ ಪೊಲಿಟ್ ಬ್ಯೂರೋ ಸದಸ್ಯರು, ಕೇರಳ ರಾಜ್ಯದ ಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥ ಕಾಮ್ರೇಡ್ ಪಿಣರಾಯಿ ವಿಜಯನ್ ರವರು ಈ ಒಂದು ಬಹಿರಂಗ ಸಮಾವೇಶವನ್ನು ಉದ್ಘಾಟನೆ ಮಾಡಿ ಮಾತನಾಡಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಸಿಪಿಎಂ ಪಕ್ಷದ ಪೊಲಿಟ್ ಬ್ಯೂರೋ ಸದಸ್ಯರು, ಮಾಜಿ ಶಿಕ್ಷಣ ಸಚಿವರು ಆಗಿರ್ತಕ್ಕಂಥ ಎಂ.ಎ. ಬೇಬಿರವರು ಆಗಮಿಸಲಿದ್ದಾರೆ. ಈ ವೇಳೆ ಪಕ್ಷದ ಮುಖಂಡರುಗಳಾದ ಜಯರಾಮರೆಡ್ಡಿ, ಮಂಜುನಾಥ್ ರೆಡ್ಡಿ, ಗುಡಿಬಂಡೆ ಲಕ್ಷ್ಮೀನಾರಾಯಣ್, ಮೊಹಮ್ಮದ್ ಅಕ್ರಮ್ ಸಿದ್ದಗಂಗಪ್ಪ ಇತರರು ಹಾಜರಿದ್ದರು. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಬಾಗೇಪಲ್ಲಿ ಪಟ್ಟಣದ ಸರ್ಕಾರಿ ಆಸ್ಪತ್ರೆ ಆವರಣದ ಮುಂಭಾಗ ಹಾಗೂ ಹಳೆ ಎಸ್ಪಿಎಂ ರಸ್ತೆಯಲ್ಲಿರುವ ಬೀದಿ ಬದಿ ವ್ಯಾಪಾರಸ್ಥರ ಅಂಗಡಿ ಮಳಿಗೆಗಳ ತೆರವು ಕಾರ್ಯಾಚರಣೆ ಕೈಗೊಂಡಿದ್ದು ಕೊನೆಘಟ್ಟದಲ್ಲಿ ಪುರಸಭೆ ಸದಸ್ಯರ ಮಧ್ಯಪ್ರವೇಶದಿಂದ ತೆರವು ಕಾರ್ಯಾಚರಣೆ ನಾಟಕೀಯ ತಿರುವು ಪಡೆದುಕೊಂಡು ಅಂಗಡಿಗಳ ಸ್ಥಳಾಂತರಕ್ಕೆ ಸೆಪ್ಟೆಂಬರ್ 2ರವರೆಗೆ ಕಾಲಾವಕಾಶ ನೀಡುವಂತೆ ಪುರಸಭೆ ಮತ್ತು ಪೊಲೀಸ್ ಅಧಿಕಾರಿಗಳಿಗೆ ಬೀದಿ ಬದಿ ವ್ಯಾಪಾರಸ್ಥರು ಮನವಿ ಸಲ್ಲಿಸಿದರು. ಮಾಡಿಲ್ಲಪ್ಪ ನೀವು ಈಗ ರೋಡ್ ಹಾಕ್ಬೇಕಲ್ಲಿ ನಾವೇನ್ ಮಾಡ್ಬೇಕು ಬಾಗೇಪಲ್ಲಿ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಕಳೆದ 3 ತಿಂಗಳ ಹಿಂದೆಯಷ್ಟೇ ಹಳೆ ಎಸ್ಬಿಎಂ ರಸ್ತೆ ಅಗಲೀಕರಣ, ಕಟ್ಟಡಗಳ ತೆರವು ಹಾಗೂ ಬೀದಿ ಬದಿ ವ್ಯಾಪಾರಸ್ಥರ ಅಂಗಡಿ ಮಳಿಗೆಗಳ ಸ್ಥಳಾಂತರ ಕುರಿತು ಮನೆ ಮತ್ತು ಅಂಗಡಿ ಮಾಲೀಕರೊಂದಿಗೆ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಅಧ್ಯಕ್ಷತೆಯಲ್ಲಿ ಅಧಿಕಾರಿಗಳು ಸಭೆ ನಡೆಸಿ ಅಭಿಪ್ರಾಯಗಳನ್ನು ಸಂಗ್ರಹಿಸಿ ಸ್ವಯಂ ಪ್ರೇರಿತರಾಗಿ ತಮ್ಮ ಕಟ್ಟಡಗಳನ್ನು ತೆರವುಗೊಳಿಸಿಕೊಳ್ಳುವಂತೆ ಸೂಚಿಸಿ 3 ತಿಂಗಳ ಕಾಲಾವಕಾಶ ನೀಡಿದ್ದರೂ ತೆರವುಗೊಳಿಸಿರಲಿಲ್ಲ.
ಸೋಮವಾರ ಬೆಳಗ್ಗೆ ಪುರಸಭೆ ಅಧಿಕಾರಿಗಳು ಮತ್ತು ಪೊಲೀಸರು ಜಂಟಿಯಾಗಿ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡು ಜೆಸಿಬಿ ಯಂತ್ರದೊಂದಿಗೆ ಸಿಬ್ಬಂದಿ ಎಸ್ಬಿಎಂ ರಸ್ತೆಗೆ ಆಗಮಿಸುತ್ತಿದ್ದಂತೆ ಅಂಗಡಿಗಳ ಸ್ಥಳಾಂತರಕ್ಕೆ ನಮಗೆ ಮತ್ತಷ್ಟು ದಿನ ಗಡುವು ನೀಡಬೇಕೆಂದು ಒತ್ತಾಯಿಸಿ ಬೀದಿ ಬದಿ ವ್ಯಾಪಾರಸ್ಥರು ಹಲವು ಪುರಸಭೆ ಸದಸ್ಯರ ಸಮ್ಮುಖದಲ್ಲಿ ಮುಖ್ಯಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಮಾಡಿಲ್ಲಪ್ಪ ನೀವು ಈಗ ರೋಡ್ ಹಾಕ್ಬೇಕಲ್ಲಿ ನಾವೇನ್ ಮಾಡ್ಬೇಕು ಸಾರ್ವಜನಿಕರಿಗೆ ಎಷ್ಟು ಜನ ನೋಡ್ಬೇಕಾ ಪಬ್ಲಿಕ್ ನೋಡ್ಬೇಕಾ ಸಾರ್ವಜನಿಕರಿಗೆ ಎಷ್ಟು ತೊಂದರೆ ಆಗ್ತಿದೆ. ವ್ಯಾಪಾರಸ್ಥರಿಂದ ಮನವಿ ಸ್ವೀಕರಿಸಿದ ಮುಖ್ಯಾಧಿಕಾರಿ ಕೆ ಮಧುಕರ್ ಸೆಪ್ಟೆಂಬರ್ 2ರವರೆಗೆ ಕಾಲಾವಕಾಶ ನೀಡಿ ಬಂದ ದಾರಿಗೆ ಸುಂಕ ಇಲ್ಲ ಎಂಬಂತೆ ಸ್ಥಳದಿಂದ ವಾಪಸ್ಸು ನಡೆದ ಪ್ರಸಂಗ ನಡೆಯಿತು. ವ್ಯಾಪಾರಸ್ಥರು ನಮಗೆ ಹಬ್ಬ ಈಗ ಗಣೇಶ ಹಬ್ಬ ಇದೆ, ಗಣೇಶ ಹಬ್ಬ ಆದ ತಕ್ಷಣ ನಾವು ತೆರವುಗೊಳಿಸ್ತೀವಿ ಅಂತ ರಿಟರ್ನಲ್ಲಿ ಒಂದು ಲೆಟರ್ ಕೊಟ್ಟಿದ್ದಾರೆ. ಅದರ ಆದ್ಯತೆ ಮೇಲೆ ನಮ್ಮ ಅಧ್ಯಕ್ಷರು, ನಮ್ಮ ಸಂಬಂಧಪಟ್ಟ ಕೌನ್ಸಿಲರ್ ಹಾಗೂ ನಾವು ರಿಟರ್ನ್ ದಾಖಲೆ ಕೊಟ್ಟಿರೋದ್ರಿಂದ ನಾವು ಗಣೇಶ ಹಬ್ಬವರೆಗೂ ಅವ್ರಿಗೆ ಟೈಮ್ ಕೊಟ್ಟಿದ್ದೀವಿ. ಗಣೇಶ ಹಬ್ಬ ಆದ ತಕ್ಷಣ 2ನೇ ತಾರೀಕು ಒಳಗಡೆ ಅವರು ಖಾಲಿ ಮಾಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಅದರ ಅನುಸಾರ ಅವರು ಖಾಲಿ ಮಾಡಲಿಲ್ಲ ಅಂದರೆ 3ನೇ ತಾರೀಕು ನಾವು ಪೊಲೀಸ್ ಸಿಬ್ಬಂದಿ ಜೊತೆ ನಾವು ಬಂದು ತೆರವುಗೊಳಿಸೋ ಕಾರ್ಯಾಚರಣೆ ಮಾಡಬೇಕು. ಈ ಸಂದರ್ಭದಲ್ಲಿ ಪೊಲೀಸ್ ವೃತ್ತ ನಿರೀಕ್ಷಕ ಡಿಆರ್ ನಾಗರಾಜು, ಪುರಸಭೆ ಅಧ್ಯಕ್ಷೆ ರೇಷ್ಮಾ ಭಾನು, ಸದಸ್ಯರಾದ ಶ್ರೀನಿವಾಸ್ ರೆಡ್ಡಿ, ಎಸ್ಟಿಡಿ ಮೂರ್ತಿ, ಪುರಸಭೆ ಸಿಬ್ಬಂದಿ ಅತಾವುಲ್ಲಾ ಮತ್ತಿತರರು ಹಾಜರಿದ್ದರು. ಮಂಜುನಾಥ್ ರೆಡ್ಡಿ, ಈ ನ್ಯೂಸ್ ಟಿವಿ, ಬಾಗೇಪಲ್ಲಿ. ಕಳೆದ ಒಂದು ವಾರದ ಹಿಂದೆ ರೈತರಿಗೆ ಸಾಗುವಳಿ ಚೀಟಿ ನೀಡಲಾಗಿದೆ. ಆದರೆ 1 ವರ್ಷದಿಂದ ಕಚೇರಿಗೆ ಅಲೆಯುತ್ತಿದ್ದರೂ ಸಹ ಪಹಣಿ ಮತ್ತು ಮ್ಯುಟೇಷನ್ ನೀಡದೆ ತಹಶೀಲ್ದಾರ್ ದಯಾನಂದರವರು ನಿರ್ಲಕ್ಷ್ಯಕ್ಕೆ ತೋರಿದ್ದಾರೆ ಎಂದು ಆರೋಪಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ನೇತೃತ್ವದಲ್ಲಿ ರೈತರು ಬಂಗಾರಪೇಟೆ ತಾಲೂಕು ಕಚೇರಿ ಎದುರು ಅನಿರ್ದಿಷ್ಟ ಧರಣಿ ಆರಂಭಿಸಿದ್ದಾರೆ. ಕೋಲಾರ ಜಿಲ್ಲೆ ತಾಲೂಕಿನ ಹಿರೇಕರಪ್ಪನಹಳ್ಳಿ, ಉರ್ಲಹಳ್ಳಿ, ಬನಹಳ್ಳಿ ಗ್ರಾಮಗಳ ಭೂಮಿ ಇಲ್ಲದ 40 ರೈತರು ಕಳೆದ 50 ವರ್ಷಗಳಿಂದ ಸರ್ಕಾರಿ ಗೋಮಾಳ ಸರ್ವೆ ನಂಬರ್ 65ರಲ್ಲಿ ಉಳುಮೆ ಮಾಡುತ್ತಿದ್ದು ಈವರೆಗೂ ಸಮರ್ಪಕ ದಾಖಲೆ ಇಲ್ಲದೆ ತೊಂದರೆ ಅನುಭವಿಸುತ್ತಿದ್ದಾರೆ. ಕಳೆದ 1 ವರ್ಷದ ಹಿಂದೆ ಸಾಗುವಳಿ ಚೀಟಿ ನೀಡಿದ್ದು ಅನಂತರ ಪಹಣಿ ಮತ್ತು ಮ್ಯುಟೇಷನ್ಗಾಗಿ ಕಚೇರಿಗೆ ಅಲೆದಾಡಿದರೂ ಸಹ ಯಾವುದೇ ಪ್ರಯೋಜನ ಇಲ್ಲದಂತಾಗಿದೆ. ದಲಿತ ಸಂಘರ್ಷ ಸಮಿತಿ ಕಳೆದ 20 ವರ್ಷಗಳಿಂದ ಪ್ರತಿ ವರ್ಷ ಸಾಗುವಳಿ ಚೀಟಿಗಾಗಿ ಹೋರಾಟ ಮಾಡಿಕೊಂಡು ಬರುತ್ತಿದೆ. ಸಾಗುವಳಿ ಚೀಟಿ ಪಡೆದಿರುವ ರೈತರು ಪಹಣಿ ಮ್ಯುಟೇಷನ್ಗಾಗಿ ಕಳೆದ ವರ್ಷದಿಂದಲೂ ಅಲೆಯುತ್ತಿದ್ದರೂ ಪ್ರಯೋಜನವಿಲ್ಲದಂತಾಗಿದೆ. ತಹಸೀಲ್ದಾರ್ ದಯಾನಂದರವರು ರಾಜಕಾರಣ ಮಾಡಲು ಬಂದಿದ್ದರೆ ರಾಜೀನಾಮೆ ಕೊಟ್ಟು ಹೊರಹೋಗಲಿ, ಇಲ್ಲವಾದರೆ ಈ ಕೂಡಲೇ ಎಲ್ಲಾ ರೈತರಿಗೆ ದಾಖಲೆಗಳನ್ನು ನೀಡಲಿ. ಜಿಲ್ಲಾಧಿಕಾರಿಗಳು ಬಂದು ನಮ್ಮ ಬೇಡಿಕೆಗೆ ಸ್ಪಂದಿಸುವ ತನಕ ನಮ್ಮ ಹೋರಾಟ ಮುಂದುವರಿಯುತ್ತದೆ ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ಹಿರೇಕರಪ್ಪನಹಳ್ಳಿ ರಾಮಪ್ಪ ಹೇಳಿದರು. ಇವತ್ತಿನ ದಿವಸ ಬಂಗಾರಪೇಟೆ ತಾಲೂಕು ಕಸ್ಬಾ ಹೋಬಳಿ ಹಿರೇಕರಪ್ಪನಹಳ್ಳಿ ಗ್ರಾಮ, ಉರುಳಹಳ್ಳಿ ಗ್ರಾಮ, ಬನ್ನಹಳ್ಳಿ ಗ್ರಾಮ, ಈ 3 ಗ್ರಾಮಗಳ ದಲಿತ, ರೈತ, ಬಡ ನಿರ್ಗತಿಕರು ಸುಮಾರು 45-50 ವರ್ಷಗಳಿಂದ ಸರ್ವೆ ನಂಬರ್ 65ರಲ್ಲಿ ಉಳುಮೆ ಮಾಡಿಕೊಂಡು ಸಾಗುವಳಿ ಮಾಡಿಕೊಂಡು ಜೀವನಗಳು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಆದರೆ ನಮ್ಮನ್ನು ಇಲ್ಲಿಯವರೆಗೂ ಆಳುವ ಸರ್ಕಾರಗಳು ನಮ್ಮ ದಲಿತ, ರೈತ ಮತ್ತು ಬಡವರ ಮೇಲೆ ಚಿಂತಿಚ್ಚು ಕೂಡ ಕರುಣೆ ತೋರದೆ ಸುಮಾರು 37ರಿಂದ 40 ಜನ ಬಡ ದಲಿತರಿಗೆ ಸಾಗುವಳಿ ಚೀಟಿಗಳನ್ನು ನೀಡಿದ್ದು ಅವರಿಗೆ ಗಣಕೀಕೃತ ಹಾನಿ ಮತ್ತು ಮ್ಯುಟೇಷನ್ ಕೂಡ ಇಲ್ಲಿವರೆಗೂ ನೀಡದೆ ಬಂದಿದ್ದಾರೆ. ಇವರು ರಾಜಕಾರಣ ಮಾಡಕ್ಕೆ ಬಂದಿದ್ದಾರ, ಇಲ್ಲ ತಾಲೂಕು ಆಡಳಿತದಲ್ಲಿ ಅಧಿಕಾರ ನಡೆಸಕ್ಕೆ ಬಂದಿದ್ದಾರ? ಅದೇ ತಾಲೂಕು ಆಡಳಿತದಲ್ಲಿ ಅಧಿಕಾರ ನಡೆಸಕ್ಕೆ ಬರಂಗಿದ್ರೆ ನಮಗೆ ಸಾಗುವಳಿ ಕೊಟ್ಟಿರೋರಿಗೆ ಪಾಣಿ ಮತ್ತು ಮ್ಯುಟೇಷನ್ ಕೊಡಲಿ, ಎಲ್ಲ ದಾಖಲೆಗಳು ನಿರ್ಮಾಣ ಮಾಡಿಕೊಡ್ಲಿ. ಇಲ್ಲಾಂದರೆ ಅವ್ರು ಏನಾರು ರಾಜಕೀಯದಲ್ಲಿ ಏನಾದ್ರು ತೊಡಗಿಸ್ಬೇಕಂತ ಮನಸ್ಸಿದ್ರೆ ಕೂಡಲೇ ರಾಜೀನಾಮೆ ಕೊಟ್ಬಿಟ್ಟು ಅವರು ಹೊರಗಡೆ ಹೋಗಿ. ಸಂಘಟನೆಯ ರಾಜ್ಯ ಕಲಾಮಂಡಳಿ ಸಂಚಾಲಕ ಕಲಾವಿದ ಯಲ್ಲಪ್ಪ, ವಿಭಾಗೀಯ ಮಹಿಳಾ ಸಂಚಾಲಕಿ ಚಿಕ್ಕವಲಗಮಾದಿ ಲಕ್ಷ್ಮಮ್ಮ, ಜಿಲ್ಲಾ ಸಂಘಟನಾ ಸಂಚಾಲಕ ಮತ್ತು ಸೂಲಿಕುಂಟೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸಿದ್ದನಹಳ್ಳಿ ಯಲ್ಲಪ್ಪ, ಜಿಲ್ಲಾ ಸಂಘಟನಾ ಮತ್ತಿತರರು ಹಾಜರಿದ್ದರು. ಕೆ ರಾಮಮೂರ್ತಿ, ಈ ನ್ಯೂಸ್ ಟಿವಿ, ಬಂಗಾರಪೇಟೆ.
ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಪಕ್ಷದ ರಾಜ್ಯ ಸಮ್ಮೇಳನ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆಯಲ್ಲಿ ಹಮ್ಮಿಕೊಳ್ಳಲಾಗಿದ್ದು, ಮುಂಬರುವ ಬಿಬಿಎಂಪಿ ಮತ್ತು ವಿಧಾನಸಭಾ ಚುನಾವಣೆಯಲ್ಲಿ ಆರ್ಪಿಐ ಅಭ್ಯರ್ಥಿಗಳು ಸ್ಪರ್ಧಿಸಲು ಮಹತ್ತರ ರಾಜಕೀಯ ತೀರ್ಮಾನಗಳನ್ನು ಕೈಗೊಳ್ಳಲಾಗುವುದು ಎಂದು ರಾಜ್ಯಾಧ್ಯಕ್ಷ ಎಂ ವೆಂಕಟಸ್ವಾಮಿ ತಿಳಿಸಿದ್ದಾರೆ. ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಆರ್ಪಿಐ ಅಟವಳಿ ಪಕ್ಷ ರಾಜ್ಯದಲ್ಲಿ ಬಲಿಷ್ಠವಾಗಿ ಬೆಳವಣಿಗೆಯಾಗುತ್ತಿದೆ. ಈಗಾಗಲೇ ರಾಜ್ಯಾದ್ಯಂತ 10 ಲಕ್ಷಕ್ಕೂ ಹೆಚ್ಚು ಸದಸ್ಯತ್ವವನ್ನು ಹೊಂದಿರುವ ಪಕ್ಷ ಆಗಸ್ಟ್ ಅಂತ್ಯದ ವೇಳೆಗೆ 50 ಲಕ್ಷ ದಾಟುವ ಗುರಿ ಇಟ್ಟುಕೊಂಡಿದೆ. ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ರಾಜ್ಯಾಧ್ಯಕ್ಷ ಎಂ ವೆಂಕಟಸ್ವಾಮಿ ಇದೇ ತಿಂಗಳ 26ರಂದು ಪಕ್ಷದ ರಾಜ್ಯ ಸಮ್ಮೇಳನವನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ಚನ್ನಬೈರೇಗೌಡ ಕ್ರೀಡಾಂಗಣದಲ್ಲಿ ಹಮ್ಮಿಕೊಂಡಿದ್ದು 1 ಲಕ್ಷ ಜನ ಸೇರುವ ನಿರೀಕ್ಷೆ ಇದೆ. ಈ ಸಮ್ಮೇಳನಕ್ಕೆ ರಾಷ್ಟ್ರೀಯ ಅಧ್ಯಕ್ಷರು ಹಾಗೂ ಕೇಂದ್ರ ಮಾಜಿ ಸಚಿವರು ರಾಮದಾಸ್ ಅಟವಳೆ ಭಾಗವಹಿಸುತ್ತಿದ್ದು, ಮುಂಬರುವ ಬಿಬಿಎಂಪಿ ಹಾಗೂ ವಿಧಾನಸಭಾ ಚುನಾವಣೆಯಲ್ಲಿ ಎಲ್ಲ ಕ್ಷೇತ್ರಗಳಲ್ಲೂ ಪಕ್ಷದ ಅಭ್ಯರ್ಥಿಗಳನ್ನು ಹಾಕಿಸುವ ಗುರಿ ಇಟ್ಟುಕೊಂಡಿದೆ ಎಂದರು. ದೇಶದ 31 ರಾಜ್ಯಗಳಲ್ಲಿ ಸಕ್ರಿಯವಾದ ಮೇಲೆ ಕರ್ನಾಟಕದ 31 ಜಿಲ್ಲೆಗಳಲ್ಲಿ ನಮ್ಮ ಪಕ್ಷ ಬಲವರ್ಧನೆಯಾಗಿ ಮುನ್ನಡೀತಾ ಇದೆ. 26ನೇ ತಾರೀಕು ಇದೇ 26ನೇ ತಾರೀಕು ಹೊಸಕೋಟೆಯಲ್ಲಿ ನಡೀತಾ ಇರ್ತಕ್ಕಂಥ ರಾಜ್ಯ ಮಟ್ಟದ ಬೃಹತ್ ನಮ್ಮ ಕಾರ್ಯಕರ್ತರ ಸಮಾವೇಶ 1 ಲಕ್ಷ ಜನ ಸದಸ್ಯರು ಭಾಗವಹಿಸ್ತಕ್ಕಂಥ ನಿರೀಕ್ಷೆಯನ್ನು ಇಟ್ಕೊಂಡಿದ್ವಿ. ಚಿಕ್ಕಬಳ್ಳಾಪುರದಿಂದ ಜಿಲ್ಲೆಯಿಂದ ಎಷ್ಟು ಜನ ಭಾಗವಹಿಸ್ತಾರೆ ಅಂತೇಳಿ ಆಗಲೇ ಸ್ನೇಹಿತರೆಲ್ಲ ಹೇಳಿದ್ದಾರೆ. ಆವತ್ತು ನಾವು ರಾಷ್ಟ್ರೀಯ ಅಧ್ಯಕ್ಷ ರಾಮದಾಸ್ ಅಠವಲೆ ಅವರ ಸಮಕ್ಷಮದಲ್ಲಿ ಬೆಳಗ್ಗೆ 10 ಗಂಟೆಗೆ ರಾಜ್ಯ ಸಮಿತಿ ಸಭೆ ನಡೆಯುತ್ತೆ. ಆ ಸಭೆಯಲ್ಲಿ ರಾಷ್ಟ್ರೀಯ ಅಧ್ಯಕ್ಷರು ಕೂಡ ಮಾತಾಡ್ತಾರೆ. ನಮ್ಮ ಅಭಿಪ್ರಾಯಗಳನ್ನು ಮಂಡಿಸ್ತೀವಿ. ಮುಂದಿನ ಜಿಲ್ಲಾ ಪಂಚಾಯತಿ ಚುನಾವಣೆ, ತಾಲೂಕು ಪಂಚಾಯತಿ ಚುನಾವಣೆ, ವಿಶೇಷವಾಗಿ ಬಿಬಿಎಂಪಿ ಬೆಂಗಳೂರು ಮಹಾನಗರ ಪಾಲಿಕೆಯ 243 ವಾರ್ಡ್ಗಳಿಗೆ ಸ್ಪರ್ಧೆ ಮಾಡ್ತಕ್ಕಂಥದ್ದು, ನಂತರ 2023ರ ವಿಧಾನಸಭಾ ಚುನಾವಣೆಗಳಲ್ಲಿ ನಮ್ಮ ಸ್ಪರ್ಧೆ ಯಾವ ಮಟ್ಟದಲ್ಲಿ ಸ್ಪರ್ಧೆ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡ್ತಕ್ಕಂಥ ಅನೇಕ ಪ್ರಸ್ತಾವನೆಗಳನ್ನು ಇಟ್ಟು ಅದಕ್ಕೆ ಅನುಮೋದನೆ ಪಡೆದು ಮಧ್ಯಾಹ್ನ 12 ಗಂಟೆಗೆ ನಡೀತಕ್ಕಂಥ ಭಾರೀ ಬಹಿರಂಗ ಸಭೆಯಲ್ಲಿ ನಮ್ಮ ನಿರ್ಣಯಗಳನ್ನು ಅನುಮೋದಿಸತಕ್ಕಂಥ ಮಹತ್ತರವಾದ ರಾಜಕೀಯ ತೀರ್ಮಾನಗಳನ್ನು ಪ್ರಕಟಿಸ್ತಾ ಇದ್ದೀವಿ. ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾಧ್ಯಕ್ಷ ಜಿಸಿ ವೆಂಕಟರಮಣಪ್ಪ, ರಾಜ್ಯ ರೈತ ಸಂಘದ ಅಧ್ಯಕ್ಷ ಬಿಎಚ್ ನರಸಿಂಹಪ್ಪ, ಉಪಾಧ್ಯಕ್ಷ ಈಶ್ವರಪ್ಪ, ದಲಿತ ಸಂಘರ್ಷ ಸಮಿತಿ ಅಧ್ಯಕ್ಷ ವೆಂಕಟ್, ತಾಲೂಕು ಅಧ್ಯಕ್ಷ ಶ್ರೀನಿವಾಸ್ ಇತರರು ಹಾಜರಿದ್ದರು. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ವಿದ್ಯಾರ್ಥಿಗಳು ಓದಿನ ಜೊತೆಗೆ ಕ್ರೀಡೆ, ಕಲೆ, ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಾಗ ಮಾತ್ರ ಪ್ರತಿಭಾವಂತರಾಗಲು ಸಾಧ್ಯವಾಗುತ್ತದೆ. ಈ ನಿಟ್ಟಿನಲ್ಲಿ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಉತ್ತಮ ವೇದಿಕೆಯಾಗಿದೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಸಿದ್ದಪ್ಪ ಅಭಿಪ್ರಾಯಪಟ್ಟರು. ಗುಡಿಬಂಡೆ ಪಟ್ಟಣದ ಸರ್ಕಾರಿ ಬಾಲಕರ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಕ್ಷೇತ್ರ ಶಿಕ್ಷಣಾಧಿಕಾರಿ ಸಿದ್ದಪ್ಪ ಮಾತನಾಡಿ, ಮಕ್ಕಳಲ್ಲಿರುವ ಪ್ರತಿಭೆಯನ್ನು ಹೊರತೆಗೆಯುವ ನಿಟ್ಟಿನಲ್ಲಿ ಸರ್ಕಾರ ಪ್ರತಿಭಾ ಕಾರಂಜಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಪೋಷಕರು ಹಾಗೂ ಶಿಕ್ಷಕರು ಇಂತಹ ಕಾರ್ಯಕ್ರಮಗಳಲ್ಲಿ ವಿದ್ಯಾರ್ಥಿಗಳನ್ನು ಭಾಗವಹಿಸುವಂತೆ ಪ್ರೋತ್ಸಾಹಿಸಬೇಕು. ಅವರ ಅಭಿರುಚಿಯ ತಕ್ಕಂತೆ ಸ್ಪರ್ಧೆಗಳಲ್ಲಿ ಭಾಗವಹಿಸಲು ಅವಕಾಶ ಹಾಗೂ ಪ್ರೋತ್ಸಾಹ ನೀಡಬೇಕು ಎಂದರು. ಮಕ್ಕಳಲ್ಲಿ ಯಾರ ಟ್ಯಾಲೆಂಟ್ ಏನಿದೆ ಅದನ್ನು ಕರೆಕ್ಟಾಗಿ ನಾವು ಜಡ್ಜ್ ಮಾಡೋಕ್ಕೋಸ್ಕರ ಇಂಥ ಕಾರ್ಯಕ್ರಮಗಳು ಮಾಡ್ತಾ ಇದ್ದೀವಿ. ಬರೀ ಪಾಠದ ಒಂದೇ ಅಲ್ಲದೆ ಸಹಪಾಠ ಚಟುವಟಿಕೆಗಳಲ್ಲಿ ಇಂಥ ಕಾರ್ಯಕ್ರಮ ಮಕ್ಕಳು ಭಾಗವಹಿಸಿದಾಗ ಮಕ್ಕಳ ಭೌತಿಕ ವಿಕಾಸ ಆಗೋದ್ರಿಂದ ಮಕ್ಕಳಲ್ಲಿ ರಾಜ್ಯ ಮಟ್ಟದವರೆಗೂ ಈ ಒಂದು ಕಾರ್ಯಕ್ರಮ ಇದೆ. ರಾಜ್ಯ ಮಟ್ಟದಲ್ಲೂ ಕೂಡ ಭಾಗವಹಿಸಿ ತನ್ನ ಪ್ರತಿಭೆಯನ್ನು ಹೊರ ಹಾಕೋದಕ್ಕೆ ಒಂದು ಸೂಕ್ತವಾದ ಕಾರ್ಯಕ್ರಮ. ಈ ವೇಳೆ ವಿದ್ಯಾರ್ಥಿಗಳು ಏಕಪಾತ್ರ ಅಭಿನಯ, ಪ್ರಬಂಧ ಸ್ಪರ್ಧೆ, ಜಾನಪದ ಗೀತೆಗಳು, ಕ್ಲೇ ಮಾಡೆಲಿಂಗ್, ವಿವಿಧ ವೇಷ ಸ್ಪರ್ಧೆ ಸೇರಿದಂತೆ ಹಲವು ಸ್ಪರ್ಧೆಗಳಲ್ಲಿ ಭಾಗವಹಿಸಿದರು. ಕಾರ್ಯಕ್ರಮದಲ್ಲಿ ಶಿಕ್ಷಣ ಇಲಾಖೆಯ ಟಿಪಿಒ ಮುರಳಿ, ಇಸಿಒ ಚಂದ್ರಶೇಖರ್, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಶ್ರೀರಾಮಪ್ಪ, ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷೆ ಪರಿಮಳ, ಸಿಆರ್ಪಿ ರಾಜಪ್ಪ ಸೇರಿದಂತೆ ಕ್ಲಸ್ಟರ್ ಮಟ್ಟದ ವಿವಿಧ ಶಾಲೆಗಳ ಶಿಕ್ಷಕರುಗಳು ಹಾಜರಿದ್ದರು. ಟಿ ಮಂಜುನಾಥ್, ಈ ನ್ಯೂಸ್ ಟಿವಿ, ಗುಡಿಬಂಡೆ.
ಶಿಡ್ಲಘಟ್ಟದಲ್ಲಿ ಮೊಟ್ಟ ಮೊದಲ ತೆಂಗಿನಕಾಯಿ ಮಂಡಿ ಆರಂಭವಾಗಿದ್ದು ಇಲ್ಲಿ ತೆಂಗಿನಕಾಯಿ ಮಾರಾಟಕ್ಕೆ ತರುವ ರೈತನಿಗೆ ಕಮಿಷನ್ ಕಟ್ಟುವ ತಾಪತ್ರಯ ಇಲ್ಲ. ಇನ್ನೊಂದು ಕಡೆ ತೆಂಗಿನಕಾಯಿ ಖರೀದಿಸುವ ಗ್ರಾಹಕನ ಮನೆ ಬಾಗಿಲಿಗೆ ಉಚಿತವಾಗಿ ಸಾಗಾಣಿಕೆ ಮಾಡುವ ಸವಲತ್ತು ಇಲ್ಲಿದೆ. ರೈತ ಹಾಗೂ ಗ್ರಾಹಕರಿಬ್ಬರಿಗೂ ಅನುಕೂಲ ಇರುವ ಈ ಮಂಡಿಗೆ ದಿನ ಕಳೆದಂತೆ ಹೆಚ್ಚೆಚ್ಚು ರೈತರು ಗ್ರಾಹಕರು ಬರತೊಡಗಿದ್ದು ವಹಿವಾಟು ಪ್ರಮಾಣವು ಹೆಚ್ಚುತ್ತಿದೆ. ನಾವು ಮದುವೆ ಮುಂಚಿ ಕಾರ್ಯಗಳಿಗೆ ತಗೊಂಡೋದ್ರೆ ಮತ್ತೆ ಉಳಿದಿದ್ದನ್ನು ಅದೇ ರೇಟ್ಗೆ ವಾಪಸ್ ತಗೊಳ್ಳುವಂತಹದ್ದು, ಮತ್ತೆ ಬಳಕೆದಾರರಿಗೂ ಒಳ್ಳೆ ಗುಣಮಟ್ಟದ ಕೊಬ್ಬರಿ ಮತ್ತು ಎಣ್ಣೆ ಅಂಶ ಇರ್ತಕ್ಕಂಥ ಕಾಯಿ ಸಿಗ್ತಾ ಇರ್ತಕ್ಕಂಥದ್ದನ್ನ ನಾವೆಲ್ಲರೂ ಪ್ರಯೋಜನ ಪಡ್ಕೊಳ್ಬೇಕು ಅಂತೇಳಿ. ಮದುವೆ ಮುಂಜಿ ನಾಮಕರಣ, ಗೃಹ ಪ್ರವೇಶ ಇನ್ನಿತರೆ ಏನೇ ಶುಭ ಸಮಾರಂಭದಲ್ಲಿ ಶುಭ ಸೂಚಕ ತೆಂಗಿನಕಾಯಿಯನ್ನು ತಾಂಬೂಲವಾಗಿ ಕೊಡಬೇಕಾದರೆ ಹೆಚ್ಚಿನ ಪ್ರಮಾಣದಲ್ಲಿ ತೆಂಗಿನಕಾಯಿ ಖರೀದಿಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ವಿಜಯಪುರದಲ್ಲಿ ನಡೆಯುವ ಮಂಡಿಗೆ ಹೋಗಬೇಕು. ಕೋಲಾರ, ಚಿಕ್ಕಬಳ್ಳಾಪುರ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ವಿಜಯಪುರದಲ್ಲಿ ಮಾತ್ರವೇ ತೆಂಗಿನಕಾಯಿಯ ಮಂಡಿ ನಡೆಯಲಿದ್ದು ಅಲ್ಲಿ ರಾಜ್ಯದ ನಾನಾ ಮೂಲೆಗಳಿಂದಲೂ ನೂರಾರು ರೈತರು ತೆಂಗಿನಕಾಯಿ ಮಾರಾಟಕ್ಕೆ ಬರುತ್ತಾರೆ. ಹಾಗೆಯೇ ಸಾವಿರಾರು ಮಂದಿ ಗ್ರಾಹಕರು ತೆಂಗಿನಕಾಯಿಯನ್ನು ಖರೀದಿಸಲು ಅಲ್ಲಿಗೆ ಬರುತ್ತಾರೆ. ರೈತರಿಂದ ಮಂಡಿಯವರು ತೆಂಗಿನಕಾಯಿಯ ರೂಪದಲ್ಲಿ ಕಮಿಷನ್ ಪಡೆದರೆ ಗ್ರಾಹಕರಿಂದ 6% ಕಮಿಷನ್ ಅನ್ನು ಪಡೆದುಕೊಳ್ಳುತ್ತಾರೆ. ಆದರೆ ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಎಚ್ ಕ್ರಾಸ್ ಮಾರ್ಗದ ಕಾಳನಾಯಕನಹಳ್ಳಿ ಗೇಟ್ ಬಳಿ ಇದೀಗ ತೆಂಗಿನಕಾಯಿ ಮಂಡಿ ಆರಂಭವಾಗಿದ್ದು ಪ್ರತಿ ಭಾನುವಾರ ನಡೆಯಲಿದ್ದು ಇಲ್ಲಿ ರೈತರಿಂದಾಗಲಿ ಗ್ರಾಹಕರಿಂದಾಗಲಿ ಕಮಿಷನ್ ಸಂಗ್ರಹಿಸುವುದಿಲ್ಲ. ವಿಶೇಷ ಎಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ತೆಂಗಿನಕಾಯಿ ಖರೀದಿಸುವವರ ಮನೆ ಬಾಗಿಲಿಗೆ ತೆಂಗಿನಕಾಯಿಗಳನ್ನು ಉಚಿತವಾಗಿ ಸಾಗಾಟ ಮಾಡಿಕೊಡಲಾಗುತ್ತದೆ. ಹಾಗೆಯೇ ಮಾರಾಟವಾಗದೆ ಉಳಿದುಕೊಳ್ಳುವ ತೆಂಗಿನಕಾಯಿಗಳನ್ನು ರೈತರಿಂದ ಮಂಡಿಯವರೇ ಮಾರುಕಟ್ಟೆಯ ಬೆಲೆಗೆ ತೆಂಗಿನಕಾಯಿಗಳನ್ನು ಖರೀದಿಸುತ್ತಾರೆ. ರೈತರಿಗೂ ಗ್ರಾಹಕರಿಗೂ ಅನುಕೂಲಕರವಾದ ಈ ಭಾರತಿ ತೆಂಗಿನಕಾಯಿ ಮಂಡಿಯನ್ನು ರೇಷ್ಮೆ ಬೆಳೆಗಾರರ ಹಿತರಕ್ಷಣಾ ಸಮಿತಿಯ ರಾಜ್ಯಾಧ್ಯಕ್ಷ ಮಳ್ಳೂರು ಶಿವಣ್ಣರವರು ಉದ್ಘಾಟಿಸಿ ರೈತರಿಗೆ ಗ್ರಾಹಕರಿಗೆ ಅನುಕೂಲ ಆಗಲಿ ಎಂದು ಆಶಿಸಿದರು. ನಮ್ಮ ಕಲ್ಪವೃಕ್ಷ ಅಂತಕ್ಕಂಥ ತೆಂಗಿನಕಾಯಿ, ಆ ತೆಂಗಿನಕಾಯಿಗೆ ಎಲ್ಲಿಂದ ಎಲ್ಲಿಗೋದ್ರೂ ರೈತ ಮಾರಾಟ ಮಾಡಬೇಕಾದ್ರೆ ಕೊಳ್ಳಬೇಕಾದ್ರೆ ಕಮಿಷನ್ ವ್ಯವಸ್ಥೆ ಇರತಕ್ಕಂಥದ್ದೇ ಇವತ್ತು ಪ್ರಚಲಿತವಾಗಿರುವಂಥದ್ದು. ಆದರೆ ಕೋಲಾರ, ಚಿಕ್ಕಬಳ್ಳಾಪುರ, ನಗರ, ಗ್ರಾಮಾಂತರ ಏನು ಈ 4 ಜಿಲ್ಲೆಯಲ್ಲಿ ಇವತ್ತು ಮಂಜುನಾಥ್ ಮಾಡಿರ್ತಕ್ಕಂಥ ಒಂದು ಪ್ರಯತ್ನ, ಒಂದು ಪ್ರಯೋಗ ಏನು ಈ ಕಲ್ಪವೃಕ್ಷ ಅಂತಕ್ಕಂಥ ಒಂದು ತೆಂಗಿನಕಾಯಿ ನಾವು ಬೆಳಿತೀವಿ, ಬೆಳೆದಂಥ ರೈತನಿಗೂ ಅನ್ಯಾಯ ಆಗದೆ, ಕೊಡ್ತಕ್ಕಂಥ ಗ್ರಾಹಕನಿಗೂ ಅನ್ಯಾಯ ಆಗದೆ, ಯಾವುದೇ ಕಮಿಷನ್ ಪಡೆದೆ ವಹಿವಾಟು ಮಾಡಿಕೊಡ್ತಕ್ಕಂಥದ್ದು, ಒಂದು ನ್ಯಾಯವಾದ ಬೆಲೆ ಕೊಡಿಸ್ತಕ್ಕಂಥದ್ದು ಶ್ಲಾಘನೀಯ. ತೆಂಗಿನಕಾಯಿ ಮಂಡಿ ನಡೆಯಲು ಉಚಿತವಾಗಿ ಜಾಗ ನೀಡಿರುವ ಮಂಡಿಯ ಮಾಲೀಕ ಜಿ ಮಂಜುನಾಥ್, ಗೋಲ್ಡನ್ ಸಾಯಿ ಜೈವಿಕ ಗೊಬ್ಬರ ಮಳಿಗೆಯ ಆನಂದ್ ಕುಮಾರ್, ತೆಂಗಿನಕಾಯಿ ಬೆಳೆಗಾರರಾದ ಚನ್ನರಾಯಪಟ್ಟಣ ರಮೇಶ್, ಗುಬ್ಬಿ ನಾಗರಾಜ್, ತಿಪಟೂರು ಯೋಗಿ ಇನ್ನಿತರರು ಹಾಜರಿದ್ದರು. ವೀರಾಪುರ ಮಂಜುನಾಥ್, ಈ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ಒಳ್ಳೆ ಗುಣಮಟ್ಟದ ಕೊಬ್ಬರಿ ಮತ್ತು ಎಣ್ಣೆ ಅಂಶ ಇರ್ತಕ್ಕಂಥ ಕಾಯಿ ಸಿಗ್ತಾ ಇರ್ತಕ್ಕಂಥದ್ದನ್ನ ನಾವೆಲ್ಲರೂ ಪ್ರಯೋಜನ ಪಡ್ಕೊಳ್ಬೇಕು. ಜೈಪುರ್ ಕ್ಯಾಸಿನೋ ಹಾಗೂ ಅಶ್ಲೀಲ ನೃತ್ಯ ರೈಡ್ನಲ್ಲಿ ಕೋಲಾರದ 7 ಮಂದಿ ಬಂಧನವಾಗಿದ್ದಾರೆ. ಬಂಧಿತರಲ್ಲಿ ಕೋಲಾರ ಸೈಬರ್ ಕ್ರೈಮ್ ಇನ್ಸ್ಪೆಕ್ಟರ್ ಅಂಜನಪ್ಪ, ಶಿಕ್ಷಕ ರಮೇಶ್, ವ್ಯಾಪಾರಿ ಸುಧಾಕರ್, ಕೋಲಾರ ನಗರಸಭೆ ಸದಸ್ಯ ಸತೀಶ್ ಹಾಗೂ ಬಿಜೆಪಿ ಮುಖಂಡ ರಾಜೇಶ್, ಕೆಎಎಸ್ ಅಧಿಕಾರಿ ಶ್ರೀನಾಥ್ ಇತರರಿದ್ದಾರೆ. ಇವರೆಲ್ಲ ಜೈಪುರದ ಸಾಯಿಪುರ ಫಾರ್ಮ್ ಹೌಸ್ನಲ್ಲಿ ನಡೆಯುತ್ತಿದ್ದ ಜೂಜಾಟ ಹಾಗೂ ಅಶ್ಲೀಲ ನೃತ್ಯದಲ್ಲಿ ಭಾಗಿಯಾಗಿದ್ದರು. ಜೈಪುರದ ಸ್ಪೆಷಲ್ ಕ್ರೈಮ್ ಬ್ರಾಂಚ್ ಪೊಲೀಸರು ನಡೆಸಿದ ಕಾರ್ಯಾಚರಣೆಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾರೆ. ದೆಹಲಿ ಮೂಲದ ಇವೆಂಟ್ ಕಂಪನಿ ಆಯೋಜಿಸಿದ್ದ ಐ ಪ್ರೊಫೈಲ್ ಪಾರ್ಟಿ. ಈ ಪಾರ್ಟಿಯಲ್ಲಿ ತಲಾ 2 ಲಕ್ಷ ರೂಪಾಯಿ ಪೇ ಮಾಡಿ ಪ್ರವಾಸದಲ್ಲಿದ್ದರು. ಬಂಧನದ ಸ್ಥಳದಲ್ಲಿ 14 ವಿಲಾಸಿ ಕಾರುಗಳು, 1 ಟ್ರಕ್ ಹಾಗೂ ಉಕ್ಕಾ ಪಾಟ್ಗಳು, ಫಾರಿನ್ ಡ್ರಿಂಕ್ಸ್ ವಶಕ್ಕೆ ಪಡೆಯಲಾಗಿದೆ. ಪಾರ್ಟಿಯಲ್ಲಿದ್ದ 84 ಜನರ ಪೈಕಿ ಕರ್ನಾಟಕ ಮೂಲದ 7 ಜನರನ್ನು ಬಂಧಿಸಲಾಗಿದೆ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಜೈನ್ ಮಿಷನ್ ಆಸ್ಪತ್ರೆ, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ. ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ. ದೂರವಾಣಿ ಸಂಖ್ಯೆ 08156295108. ತುರ್ತು ಸಹಾಯವಾಣಿ 6364464470. 550 plus NEET score assured repeaters batch at Vijaya NEET Academy with very limited students. Our academy have well experienced NEET expert faculties who worked for reputed organizations with large volumes of experience in guiding the medical aspirants. Our academy is highly specific and selective with accurate competitive approach. Admissions are in progress. Only 40 students will be taken. For details, contact 8867507733, 8867356869. Another number 9945811356.
75ನೇ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಪ್ರಯುಕ್ತ ಚಿಕ್ಕಬಳ್ಳಾಪುರ ಜಿಲ್ಲೆಯ ಪ್ರತಿಷ್ಠಿತ ಲಾಭರಹಿತ ಜೈನ್ ಮಿಷನ್ ಟ್ರಸ್ಟ್ನ ಆಸ್ಪತ್ರೆ ವತಿಯಿಂದ ನಾಗರಿಕರಿಗೊಂದು ಸುವರ್ಣಾವಕಾಶ. ಬೆಂಗಳೂರಿನ ಹೆಸರಾಂತ ವೈದ್ಯರಿಂದ ಉಚಿತ ಕಣ್ಣು ಮತ್ತು ದಂತ ತಪಾಸಣಾ ಶಿಬಿರ ಆಗಸ್ಟ್ 30ನೇ ತಾರೀಕಿನವರೆಗೆ ಬೆಳಿಗ್ಗೆ 10 ರಿಂದ 2 ಗಂಟೆಯವರೆಗೆ. ಅರ್ಹ ರೋಗಿಗಳಿಗೆ ಶೇಕಡಾ 50% ರಿಯಾಯಿತಿಯಲ್ಲಿ ಶಸ್ತ್ರಚಿಕಿತ್ಸೆ ಮಾಡಲಾಗುವುದು. ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ 6364453769. ವಿರಾಮದ ನಂತರ ಇನ್ಯೂಸ್ ಟಿವಿಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಈ ದಿನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಚಿಕ್ಕಬಳ್ಳಾಪುರ ತಾಲೂಕು ಅರೂರು ಹಾಲು ಉತ್ಪಾದಕರ ಸಂಘಕ್ಕೆ ಮುಂದಿನ 5 ವರ್ಷಗಳ ಅವಧಿಗೆ 12 ಜನ ನಿರ್ದೇಶಕರು ಚುನಾವಣೆಯಲ್ಲಿ ಆಯ್ಕೆಯಾಗಿದ್ದರು. ಇಂದು ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಚನ್ನಕೃಷ್ಣ, ಉಪಾಧ್ಯಕ್ಷರಾಗಿ ಎವಿ ಚನ್ನಕೇಶವ ರೆಡ್ಡಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಈ ಇಬ್ಬರ ಅವಿರೋಧ ಆಯ್ಕೆಯನ್ನು ಚುನಾವಣಾಧಿಕಾರಿ ಶಾಲಿನಿ ಘೋಷಿಸಿದರು. ಈ ವೇಳೆ ಆರೋಗ್ಯ ಸಚಿವ ಡಾ ಕೆ ಸುಧಾಕರ್ ತಂದೆ ಪಿಎನ್ ಕೇಶವರೆಡ್ಡಿ, ಚನ್ನಕೃಷ್ಣ ರೆಡ್ಡಿ, ವಕೀಲ ಪ್ರಕಾಶ್ ನೇತೃತ್ವ ಹಾಜರಾಗಿ ಶುಭಾಶಯ ಕೋರಿದರು. ಈ ದಿನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಬಂಗಾರಪೇಟೆ ಕ್ಷೇತ್ರದ ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ಮಾವಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ನಡೆದ ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ನಾಯಕರಹಳ್ಳಿ ಮುನಿರತ್ನಮ್ಮ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ನೂತನ ಉಪಾಧ್ಯಕ್ಷರನ್ನು ಅಭಿನಂದಿಸಿ ಮಾತನಾಡಿದ ಹಿರಿಯ ಬಿಜೆಪಿ ಮುಖಂಡ ಕೆ ಚಂದ್ರಾರೆಡ್ಡಿ, ಪಕ್ಷದ ಒಳ ಒಪ್ಪಂದದಂತೆ 2ನೇ ಅವಧಿಗೆ ಮುನಿರತ್ನಮ್ಮ ಅವರನ್ನು ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದೇವೆ. ಬಿಜೆಪಿ ಪಕ್ಷ ವಿರೋಧಗಳ ಪಕ್ಷಗಳ ತರ ಅಲ್ಲ, ಮಾತಿನಂತೆ ನಡೆದುಕೊಳ್ಳುತ್ತದೆ. ನಮ್ಮದು ಡಬಲ್ ಇಂಜಿನ್ ಸರ್ಕಾರ. ಕೇಂದ್ರದಲ್ಲಿ ನರೇಂದ್ರ ಮೋದಿ ಹಾಗೂ ರಾಜ್ಯದಲ್ಲಿ ಬೊಮ್ಮಾಯಿಯವರ ಸರ್ಕಾರ ಇದ್ದು ಉತ್ತಮ ಆಡಳಿತ ನೀಡುತ್ತಿದ್ದೇವೆ. ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷದ ತಾಕತ್ ಏನೆಂದು ತೋರಿಸುತ್ತೇವೆ ಎಂದು ವಿರೋಧ ಪಕ್ಷದವರಿಗೆ ಹಿರಿಯ ಬಿಜೆಪಿ ಮುಖಂಡ ಕೆ ಚಂದ್ರಾರೆಡ್ಡಿರವರು ಸವಾಲು ಹಾಕಿದರು. ಈ ವೇಳೆ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಬಿವಿ ಮಹೇಶ್, ಅಧ್ಯಕ್ಷ ಸೀಮಾ ಸುಲ್ತಾನ, ಬಿಜೆಪಿ ತಾಲೂಕು ಅಧ್ಯಕ್ಷ ನಾಗೇಶ್, ಮುಖಂಡರು ಕರವೇ ಚಲಪತಿ, ಮಾಜಿ ಅಧ್ಯಕ್ಷರಾದ ಶಶಿಕಲಾ ರಾಮಂಜಪ್ಪ, ಮಾಜಿ ಉಪಾಧ್ಯಕ್ಷೆ ರಾಧಾ ಮತ್ತಿತರರು ಹಾಜರಿದ್ದರು. ಬಂಗಾರಪೇಟೆ ಕ್ಷೇತ್ರದ ಬ್ಯಾರಿಕೇಡ್ನಿಂದ ಒಳಗಡೆ ಇರ್ತಕ್ಕಂಥವ್ರು ದಯಮಾಡಿ ಹೊರಗಡೆ ನಡಿಬೇಕಂತ ಮನವಿ ಮಾಡಿಕೊಳ್ತೇನೆ. ದಿವಂಗತ ರಾಹುಲ್ ರವರ ಜ್ಞಾಪಕಾರ್ಥವಾಗಿ ರಾಜ್ಯ ಮಟ್ಟದ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿಯನ್ನು ಮಾಲೂರು ಪಟ್ಟಣದ ಗಾಂಧಿ ವೃತ್ತದಲ್ಲಿ ಆಯೋಜಿಸಿದ್ದು, ಬಿಜೆಪಿ ರಾಜ್ಯ ಸಮಿತಿ ಸದಸ್ಯ ಊಡಿ ವಿಜಯಕುಮಾರ್ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಮಾತನಾಡಿದರು. ಇತ್ತೀಚಿನ ದಿನಗಳಲ್ಲಿ ಯುವಕರು ದುಶ್ಚಟಗಳಿಗೆ ಬಲಿಯಾಗಿ ಅತಿ ಹೆಚ್ಚು ಮೊಬೈಲ್ ಫೋನ್ ಬಳಕೆಯಿಂದ ಹಾದಿ ತಪ್ಪುತ್ತಿದ್ದಾರೆ. ಯುವಕರು ಕ್ರೀಡಾ ಸ್ಫೂರ್ತಿ ಮರೆಯದೆ ಕ್ರೀಡಾಕೂಟಗಳಲ್ಲಿ ಪಾಲ್ಗೊಂಡಾಗ ಮಾನಸಿಕ ಒತ್ತಡಗಳಿಂದ ಹೊರಬರಲು ಸಾಧ್ಯ. ವಿದೇಶಿ ಕ್ರೀಡೆಗಳ ಮಧ್ಯೆ ತನ್ನದೇ ಸ್ಥಾನಮಾನ ಪಡೆದುಕೊಂಡಿರುವ ಗ್ರಾಮೀಣ ಹಳ್ಳಿ ಸೋಡಿನ ಕ್ರೀಡೆ ಕಬಡ್ಡಿ ಪಂದ್ಯಾವಳಿ ಆಯೋಜನೆ ಮಾಡಿರುವುದು ಗಮನಾರ್ಹ. ಹಾಗೆಯೇ ವೀರ ಸ್ವಾತಂತ್ರ್ಯ ಹೋರಾಟಗಾರ ಭಗತ್ ಸಿಂಗ್ ಹೆಸರಿನಲ್ಲಿ ವಿಜೇತರಿಗೆ ಕಪ್ ವಿತರಣೆ ಮಾಡುತ್ತಿರುವುದು ಶ್ಲಾಘನೀಯ ಎಂದರು. ಈ ಸಂದರ್ಭದಲ್ಲಿ ಎಂಎಂ ಡೆವಲಪರ್ಸ್ ಮಾಲೀಕ ಎಂವಿ ಶ್ರೀನಿವಾಸ್, ಮಕ್ಕಳ ತಜ್ಞ ಡಾ ಕಿರಣ್ ಸೋಮಣ್ಣ, ಪುರಸಭಾ ಸದಸ್ಯರಾದ ಸಿಬಿ ಭಾನುತೇಜ್, ಲಕ್ಷ್ಮೀಕಾಂತ್, ಮುಖಂಡರಾದ ಆರ್ ಪ್ರಭಾಕರ್, ಕೂರಿ ಮಂಜುನಾಥ್, ತೀರ್ಪುಗಾರರಾದ ಶೇಖರ್, ಸಂಪತ್ ಇನ್ನಿತರರು ಭಾಗವಹಿಸಿದ್ದರು. ಅತಿಥಿಗಳು ವೇದಿಕೆಯಲ್ಲಿ ಕೂತ್ಕೊಳ್ಬೇಕಂತ ಮನವಿ ಮಾಡಿಕೊಳ್ತೇವೆ. ಸರ್ಕಾರಿ ಶಾಲೆಗಳ ವೇಳಾಪಟ್ಟಿ ಬದಲಾವಣೆ ಮಾಡಿರುವುದರಿಂದ ಗ್ರಾಮೀಣ ಭಾಗದ ಮಕ್ಕಳು ಶಾಲೆಗೆ ಸಮಯಕ್ಕೆ ಸರಿಯಾಗಿ ಬರಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಹಿಂದೆ ಇದ್ದ ಸಮಯವನ್ನೇ ನಿಗದಿಪಡಿಸುವಂತೆ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಸಿಇಒ ಪಿ ಶಿವಶಂಕರ್ಗೆ ಮನವಿ ಮಾಡಿದ್ದಾರೆ. ಜಿಲ್ಲಾಧ್ಯಕ್ಷ ಎ ನಾರಾಯಣಸ್ವಾಮಿ ನೇತೃತ್ವದಲ್ಲಿ ಸಿಇಒ ಕಚೇರಿಗೆ ತೆರಳಿ ಮನವಿಯನ್ನು ಸಲ್ಲಿಸಿದ ಅವರು, ಪ್ರಸ್ತುತ 9:30 ರಿಂದ ಸಂಜೆ 4:30 ಶಾಲೆಗಳನ್ನು ನಡೆಸುವಂತೆ ಆದೇಶ ಹೊರಡಿಸಿದ್ದಾರೆ. ಆ ಸಮಯದಲ್ಲಿ ಶಾಲಾ ಮಕ್ಕಳು ಬೆಳಗಿನ ಉಪಹಾರ ಮಾಡಿ ಬರೋಲ್ಲ. ಗ್ರಾಮೀಣ ಭಾಗದಿಂದ ಬರೋ ಮಕ್ಕಳೆಲ್ಲ ತಮ್ಮ ಪೋಷಕರಿಗೆ ವ್ಯವಸಾಯದಲ್ಲಿ ಸಹಾಯ ಮಾಡಿ ಬರ್ತಾರೆ ಮತ್ತು ಅಷ್ಟೊತ್ತಿಗೆ ಬಸ್ಸುಗಳ ವ್ಯವಸ್ಥೆ ಇರೋದಿಲ್ಲ. ಹಾಗಾಗಿ ಹಿಂದೆ ಇದ್ದ ಸಮಯ 10:30 ರಿಂದ 4:30 ನಿಗದಿಗೊಳಿಸುವಂತೆ ಮನವಿ ಮಾಡಿದ್ದಾರೆ. ಇದೇ ಮನವಿಯನ್ನು ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕರಿಗೂ ಮನವಿ ಮಾಡಿದ್ದಾರೆ. ಮತ್ತೆ ಮುಖ್ಯಮಂತ್ರಿ ಆಗ್ಬೇಕನ್ನೋ ಲೆಕ್ಕಾಚಾರದಲ್ಲಿ ಅವರು ಅಗಲ್ ಕನಸು ಕಾಣಿಸ್ತಾ ಇದಾರಲ್ವಾ, ಅವರೇ ಪಕ್ಷದಲ್ಲಿರ್ತಕ್ಕಂಥ ಮೊಟ್ಟೆ ವಿಷಯದಲ್ಲಿ ರಾಜಕೀಯ ಮಾಡೋದು, ದೇಶದ ಸಂಪ್ರದಾಯಗಳನ್ನು ಅವಮಾನಿಸುವುದು ಸಿದ್ದರಾಮಯ್ಯನವರ ದುರಹಂಕಾರದ ಪರಮಾವಧಿ ಎಂದು ಕೋಲಾರದ ಸಂಸದ ಎಸ್ ಮುನಿಸ್ವಾಮಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದೇವಾಲಯಗಳಿಗೆ ಹೋಗುವ ಜನರು ಅವರದ್ದೇ ಶ್ರದ್ಧೆ ಭಕ್ತಿಯನ್ನು ಹೊಂದಿರುತ್ತಾರೆ. ಇತ್ತೀಚೆಗೆ ಸಿದ್ದರಾಮಣ್ಣನವರು ದೇಶದ ವಿರುದ್ಧ, ಧರ್ಮದ ವಿರುದ್ಧ ಮಾತನಾಡುವ ಮೂಲಕ ತಮ್ಮ ಇಮೇಜ್ ಬೆಳೆಸಿಕೊಳ್ಳಲು ಹೊರಟಿದ್ದಾರೆ ಎಂದ ಅವರು, ರಾಜ್ಯದಲ್ಲಿ ದಲಿತ ಸಿಎಂಗೆ ಅಡ್ಡಗಾಲು ಹಾಕಿದ್ದೇ ಸಿದ್ದರಾಮಯ್ಯನವರು. ಪರಮೇಶ್ವರ್ ಮತ್ತು ಮಲ್ಲಿಕಾರ್ಜುನ್ ಖರ್ಗೆಯವರನ್ನು ಸೋಲಿಸಿದ್ದು ಇವರೇ ಎಂದು ಕಿಡಿಕಾರಿದ್ದಾರೆ. ನೀವು
ಇವತ್ತು ಈ ದೇಶದಲ್ಲಿ ಈ ರಾಜ್ಯದಲ್ಲಿ ದಲಿತ CM ಕಾಂಗ್ರೆಸ್ಸಲ್ಲಿ ಆಗಬೇಕನ್ನೋದಕ್ಕೆ ಅಡ್ಡಗಾಲ ಹಾಕಿರ್ತಕ್ಕಂಥದ್ದೇ ನೀವು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಮಾಜಿ ಸಿಎಂ ಸಿದ್ದು ಕಾರ್ ಮೇಲೆ ಮೊಟ್ಟೆಸದಿದ್ದು ಬಿಜೆಪಿ ಕಾರ್ಯಕರ್ತನೆಂಬುದು ಸ್ಪಷ್ಟ. ಆದರೆ ಸಂಘ ಪರಿವಾರದವರು ಕಾಂಗ್ರೆಸ್ಸಿಗ ಎಂದು ಬಿಂಬಿಸಿ ದಿಕ್ಕು ತಪ್ಪಿಸುತ್ತಿದ್ದಾರೆ. ಕೇಶವರೆಡ್ಡಿ ಆಕ್ರೋಶ. ಬಿಜೆಪಿ ಪಕ್ಷವನ್ನು ಕಿತ್ತೊಗೆದು ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ಉಳಿಸುವ ಕೆಲಸ ಮಾಡಿ ಶಾಸಕ NS ಶಿವಶಂಕರ್ ರೆಡ್ಡಿ ಕರೆ. ಇತ್ತೀಚೆಗೆ ಡೆಂಗ್ಯೂ ಪ್ರಕರಣ ಹೆಚ್ಚಳಕ್ಕೆ ಕೆಎಸ್ಆರ್ಟಿಸಿ ಡಿಪೋ ಡಂಪಿಂಗ್ ಕಾರಣ. ನೋಟಿಸ್ ನೀಡಿದ್ರೂ ಕ್ರಮ ವಹಿಸಿದ್ದಕ್ಕೆ ಡಿಪೋಗೆ ತಾಲೂಕು ಆರೋಗ್ಯಾಧಿಕಾರಿ ಭೇಟಿ ನೀಡಿ ಎಚ್ಚರಿಕೆ. ಕಮ್ಯುನಿಸ್ಟ್ ನಾಯಕ GVS ನಿಧನದ ನಂತರ ಮತ್ತೆ ಚಿಗುರುತ್ತಿರುವ CPIM. 28ರಂದು ಬಾಗೇಪಲ್ಲಿಯಲ್ಲಿ ಬೃಹತ್ ಸಮಾವೇಶಕ್ಕೆ ಕೇರಳ CM ಪಿಣರಾಯಿ ವಿಜಯನ್. ಜೈಪುರ ಕ್ಯಾಸಿನೋ ಹಾಗೂ ಅಶ್ಲೀಲ ನೃತ್ಯ ರೈಡ್ನಲ್ಲಿ ಕೋಲಾರದ 7 ಮಂದಿ ಬಂಧನ. ದಿನನಿತ್ಯದ ಸುದ್ದಿ ಸ್ಪರ್ಶಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.